ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್. ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಇಂದೇ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್, ನಗರಪೇಟೆ, ಬೆಂಗಳೂರು. ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ಕೂಡ ನಿಮ್ಮ ನೆಚ್ಚಿನ ಮೆಚ್ಚಿನ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳು ನಮ್ಮ ಜೊತೆ ಇದ್ದಾರೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಮೊದಲಿಗೆ ಶ್ಲೋಕದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣವಾ? ಆಗಲಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮ ಎಲ್ಲ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಅಕ್ಟೋಬರ್ 18ನೇ ತಾರೀಕು ಯಾರ್ಯಾರು ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತಾ, ಹಾಗೇನೆ ನಿಮ್ಮೆಲ್ಲರ ಎಲ್ಲ ರೀತಿಯ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯಗಳ ಸಮಸ್ಯೆಗಳ ಪರಿಹಾರವನ್ನು ಭಗವಂತ ಬೇಗ ನಿಮಗೆ ಅನುಗ್ರಹ ಮಾಡಿಕೊಡಲಿ ಅಂಥೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸ ಕೃಷ್ಣ ಪಕ್ಷದ 12 ದಿವಸ ಶನಿವಾರ, ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಚಂದ್ರನ ಸಂಚಾರ ಇದೆ. ಅದರ ಜೊತೆಯಲ್ಲಿರ್ತಕ್ಕಂಥದ್ದು ಬ್ರಹ್ಮನಾಮಕ ಯೋಗ ಮತ್ತು ತೈತ್ಯಲಕರಣ. ಇದು ಇವತ್ತಿನ ಪಂಚಾಂಗವಾದರೆ, ಇವತ್ತಿನ ಗ್ರಹಸ್ಥಿತಿ ಸದ್ಯ ಮಧ್ಯಾಹ್ನದ ಒಳಗಡಿನ ಈ ಗ್ರಹಸ್ಥಿತಿಯ ಬಗ್ಗೆ ಒಂಚೂರು ಗಮನ ಹರಿಸೋದಾದರೆ, ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಯಥಾ ಪ್ರಕಾರ ಮಿಥುನದಲ್ಲಿ ಗುರು ಇವತ್ತು ಕರ್ಕಾಟಕಕ್ಕೆ ಪ್ರವೇಶ ಮಾಡುವಂತಹ ಸಿದ್ಧತೆಯಲ್ಲಿದ್ದಾನೆ. ಕರ್ಕಾಟಕ ಸದ್ಯಕ್ಕೆ ಖಾಲಿ ಇದೆ. ಆ ನಂತರ ಸಿಂಹದಲ್ಲಿ ಚಂದ್ರಕೇತು ಯೋಗ, ಕನ್ಯಾ ರಾಶಿಯಲ್ಲಿ ಶುಕ್ರ ಮತ್ತು ವಕ್ರ ಸ್ಥಿತಿಗೆ ಬಂದು ವಾಪಸ್ ಕನ್ಯಾ ರಾಶಿಗೆ ಬಂದಿರತಕ್ಕಂತಹ ಬುಧ, ತುಲಾ ರಾಶಿಯಲ್ಲಿ ರವಿ ಮಂಗಳ ಯೋಗ, ಹಾಗೆಯೇ ವೃಶ್ಚಿಕ ಮತ್ತು ಧನು ಮಕರ 3 ರಾಶಿಗಳು ಖಾಲಿ ಇದೆ. ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ ಇರುವಂತಹದ್ದು. ಇದು ಇವತ್ತಿನ ಗ್ರಹಸ್ಥಿತಿ. ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಜಿ, ಇಂದಿನ ದಿನ ಭವಿಷ್ಯ ಹೇಗಿದೆ ಎಲ್ಲರಿಗೂ ನೋಡೋಣ. ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತು ಮಿಶ್ರಿತ ಫಲಗಳನ್ನು ನೋಡ್ತಕ್ಕಂಥ ಒಂದು ಕಾಲ ಕಾಣಿಸ್ತಾ ಇದೆ. ಕಾರಣ ಏನು ಅಂದರೆ, ಪಂಚಮ ಭಾವದಲ್ಲಿರ್ತಕ್ಕಂತಹ ಚಂದ್ರ ಕೇತು ಯೋಗ ಬಿದ್ದರೂ ಕೂಡ ಸೂರ್ಯನ ಬದಲಾವಣೆ ಆಗಿದೆ. ಸಪ್ತಮ ಭಾವಕ್ಕೆ ಪಂಚಮಾಧಿಪತಿ ಬಂದಿದ್ದಾನೆ. ಅವನಿಗೆ ಗುರುವಿನ ದೃಷ್ಟಿ ಇದೆ. ಹಾಗಾಗಿ ಮಕ್ಕಳ ಮದುವೆಯ ಪ್ರಯತ್ನದಲ್ಲಿ ಯಶಸ್ಸು ಮೇಷರಾಶಿಯವರಿಗೆ ಕಾಣಿಸ್ತಾ ಇದೆ. ಮಕ್ಕಳ ಕಲ್ಯಾಣಕ್ಕೆ ಸಂಬಂಧಪಟ್ಟು ಕೇವಲ ಮದುವೆ ಅಲ್ಲ, ಇಲ್ಲಿ ಸಪ್ತಮ ಭಾವಕ್ಕೆ ಬಂದಾಗ ಅದು ಶುಕ್ರನ ಮನೆ ಆಗಿರೋದರಿಂದ ಮಕ್ಕಳಿಗೆ ಏನಾದ್ರು ವಾಹನ ಕೊಡಿಸ್ಬೇಕು ಅಂತಿದ್ರೆ, ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟು ಏನಾದ್ರು ಮಾಡಬೇಕು ಅಂತಿದ್ರೆ, ಅಥವಾ ಮಕ್ಕಳ ಹೈಯರ್ ಎಜುಕೇಷನ್ಗಾಗಿ ಮಕ್ಕಳನ್ನು ಅಬ್ರಾಡ್ ಕಳಿಸ್ಲಿಕ್ಕೆ ಇತ್ಯಾದಿ, ಮಕ್ಕಳ ಮದುವೆ ಕೂಡ ಸೇರಿ ಈ ಎಲ್ಲ ವಿಭಾಗಗಳಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಆ ವಿಭಾಗದಲ್ಲಿ ಕೆಲಸವನ್ನು ಮುಂದುವರಿಸಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೇವತಾ ಕಾರ್ಯವನ್ನು ಆಯಾಯ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮ ಮಕ್ಕಳ ಜಾತಕವನ್ನು ಒಂದು ಸಾರಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ, ನೀವೆಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಮಕ್ಕಳ ಜಾತಕದಲ್ಲಿ ಅದರ ಪ್ರಾಪ್ತಿ ಯೋಗ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದು ದೊರೆಯೋದಿಲ್ಲ. ಒಂದೊಮ್ಮೆ ದೊರಕಿದ್ರೂ ಶಾಶ್ವತವಾಗಿ ಉಳಿಯೋದಿಲ್ಲ. ಹಾಗಾಗಿ ಅದರ ಪ್ರಾಪ್ತಿ ಮತ್ತು ಯೋಗ ಎಲ್ಲವನ್ನೂ ಸಹ ನೋಡಿಕೊಂಡು ಆ ನಂತರ ಮುಂದುವರಿಯೋದು ಸೂಕ್ತ ಅಂತ ಅನ್ಸುತ್ತೆ. ಯೋಚನೆ ಮಾಡ್ಕೊಳ್ಳಿ. ಆದರೂ ಇವತ್ತು ಶಿವನ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಉತ್ತಮವಾಗಿರತಕ್ಕಂಥದ್ದು, ಉತ್ಕೃಷ್ಟವಾದಂಥ ಫಲ
ಗುರುವಿನ ಬಲ ಮುಕ್ತಾಯವಾಗುವ ಹಂತದಲ್ಲಿ ಬಂದಿದೆ. ಹಾಗಾಗಿ ಇವತ್ತು ಸಾಯಂಕಾಲದ ಒಳಗೆ ಯಾವುದಾದ್ರೂ ದೇವತಾ ಕಾರ್ಯವನ್ನು ಅಥವಾ ಕ್ಷೇತ್ರಕ್ಕೆ ಹೋಗಿ ಏನಾದರೂ ಒಂದು ಸಲ್ಲಿಕೆ ಮಾಡಿ ಬರೋದು ಅಥವಾ ಗುರು ಅನುಗ್ರಹ ಪಡೆಯೋದು ಇತ್ಯಾದಿ ಏನಾದರೂ ಮಾಡೋದಿದ್ದರೆ ಶೀಘ್ರವಾಗಿ ಆ ಕೆಲಸವನ್ನು ಇವತ್ತು ಆರಂಭ ಮಾಡ್ಕೊಂಬಿಡಿ. ಯಾಕೆಂದರೆ ಪಂಚಮ ಭಾವದಲ್ಲಿ ಉಚ್ಚ ಸ್ಥಿತಿಯ ವಕ್ರ ಬುಧ ಇದ್ದಾನೆ. ಹಾಗಾಗಿ ಧನ ಪ್ರಾಪ್ತಿಗೋಸ್ಕರವಾಗಿ ಯಾವುದಾದ್ರೂ ಆರಾಧನೆ ಮಾಡೋದಿದ್ದರೆ ಅಲ್ಲಿ ಲಕ್ಷ್ಮೀ ಸೂಚಕನಾಗಿರ್ತಕ್ಕಂತಹ ಶುಕ್ರ ಬಂದಿದ್ದಾನೆ, ವಿಷ್ಣುವಿನ ಸೂಚಕನಾಗಿರ್ತಕ್ಕಂಥ ಬುಧ ಇದ್ದಾನೆ. ಅರ್ಥಾತ್ ಅದು ನಾರಾಯಣನ ಮನೆ. ಲಕ್ಷ್ಮಿ ಬಂದಿದ್ದಾಳೆ, ನಾರಾಯಣನೂ ಬಂದು ಸೇರಿದ್ದಾನೆ. ಆದರೆ ನಾರಾಯಣನಿಗೆ ಪೂರ್ಣ ಸಮಾಧಾನ ಇಲ್ಲ, ಲಕ್ಷ್ಮಿಗೂ ಒಂದು ಥರ ಪೂರ್ಣ ಸಮಾಧಾನ ಇಲ್ಲ. ಹಾಗಾಗಿ ಎಲ್ಲಾದರೂ ಒಂದು ಲಕ್ಷ್ಮಿ ಮತ್ತು ವಿಷ್ಣು ಸಂಬಂಧ ದೇವಸ್ಥಾನಕ್ಕೆ ಸ್ವಲ್ಪ ಕಮಲ ಪುಷ್ಪಗಳನ್ನು, ತುಳಸಿಯನ್ನು ಒಟ್ಟಿಗೆ ತಗೊಂಡು ಹೋಗಿ ಅರ್ಚನೆಯನ್ನು ಮಾಡಿಸಿ ಬಂದ ಪಕ್ಷದಲ್ಲೇ ಈ ಒಂದು ವೃಷಭ ರಾಶಿಯವರಿಗೆ ಅನುಕೂಲ ಅನುಗ್ರಹ ಅಂತಕ್ಕಂಥದ್ದು ಆಗತ್ತೆ. ದೊಡ್ಡ ಮಟ್ಟದ ಲಾಭವನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಉಂಟು. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನಿಂದ ಗುರು ಬಲದ ಆರಂಭ, ಜೊತೆಯಲ್ಲಿ ಪಂಚಮ ಭಾವಕ್ಕೆ ಬಂದಿರತಕ್ಕಂಥ ತೃತೀಯಾಧಿಪತಿ ನೀಚನಾಗಿದ್ದರೂ ಕೂಡ ಲಾಭಕ್ಕೆ ದೃಷ್ಟಿ, ಪಾಪಗ್ರಹನಾಗಿ ಶುಭ ಸ್ಥಾನದಲ್ಲಿ ಪಾಪಸ್ಥಾನಾಧಿಪತ್ಯದ ದೃಷ್ಟ್ಯಾದಿಗಳನ್ನು ಹೊಂದದೆ, ಶತ್ರುವಿನ ದೃಷ್ಟ್ಯಾದಿಗಳನ್ನು ಹೊಂದದೆ ಉತ್ತಮವಾದಂತಹ ಮಂಗಳ ಯೋಗದಲ್ಲಿರ್ತಕ್ಕಂಥದ್ದು ಒಳ್ಳೆಯ ಯೋಗ. ಹಾಗಾಗಿ ಮಿಥುನ ರಾಶಿಯವರು ಇವತ್ತು ಶಿವಾರಾಧನೆಯನ್ನು ಮಾಡಿಕೊಳ್ಳಿ. ನೀಚ ಸ್ಥಿತಿಯ ಆ ಒಬ್ಬ ಆದಿತ್ಯ ಗ್ರಹ, ಸೂರ್ಯಗ್ರಹ ಬಾಧಾ ದೋಷ ಪರಿಹಾರಕ್ಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಶಿವಾರಾಧನೆಯನ್ನು ಮಾಡಿಕೊಂಡ್ರೆ ಒಳ್ಳೆಯ ಒಂದು ಭವಿಷ್ಯವನ್ನು ನೋಡಿಕೊಳ್ಳಿಕ್ಕೆ ಅವಕಾಶ. ಗುರು ಬಲ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ವಿದ್ಯೆಯ ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ ಶಿವಾರಾಧನೆಯಿಂದಾಗಿ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ಫಲ. ರಾಶ್ಯಾಧಿಪತಿಯ ಸ್ಥಿತಿ ಚೆನ್ನಾಗಿದೆ. ಆದರೆ ಇವತ್ತು ಗುರು 12ನೇ ರಾಶಿಯಲ್ಲಿರೋದರಿಂದ ಸ್ವಲ್ಪ ಮಟ್ಟಿನ ಅಂತ್ಯದ ಒಂದು ಪೆಟ್ಟು ಅಂತ ಹೇಳಬಹುದು. ಷಷ್ಠಾಧಿಪತಿ ಬೇರೆ ಅಲ್ವಾ. ಹಾಗಾಗಿ ಅನಿರೀಕ್ಷಿತವಾಗಿರ್ತಕ್ಕಂಥ ಶತ್ರುಗಳ ಆಗಮನ ಆಗಬಹುದು, ಅಥವಾ ಶತ್ರುತ್ವ ಅನಿರೀಕ್ಷಿತವಾಗಿ ಬೇಕಾದವ್ರ ಜೊತೆಗೆ ಶತ್ರುತ್ವ ಇವತ್ತು ಆರಂಭ ಆಗಬಹುದು. ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಕಾಣಿಸುತ್ತೆ. ಕಾರಣ ರಾಶಿಗೆ ಶತ್ರು ಸ್ಥಿತಿಯ ಗುರುವಿನ ಪ್ರವೇಶ, ಅಷ್ಟಮದಲ್ಲಿರ್ತಕ್ಕಂಥ ರಾಹು, ಎಲ್ಲವೂ ಕೂಡ ಯೋಚನೆ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಕರ್ಕಾಟಕ ರಾಶಿಯವರಿಗೆ ಇವತ್ತು ಟೆನ್ಷನ್ ಆಗಬಹುದು. ಮತ್ತು 4ನೇ ರಾಶಿಯಲ್ಲಿ ಬರತಕ್ಕಂತಹ ಸೂರ್ಯ ಏನಿದಾನಲ್ಲ, ಅವನು ನಿಮ್ಮ ರಾಶಿಗೆ ಮಿತ್ರನಾಗಿರ್ತಕ್ಕಂಥವನೇನೇ ಆದ್ರೂ ಆ ಒಂದು ಸ್ಥಾನದಲ್ಲಿ ಆತ ನೀಚನಾಗ್ತಾನೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಬಿದ್ದು ನೀಚರೊಂದಿಗೆ ಸ್ನೇಹವನ್ನು ಮಾಡಿದ್ದ ಪಕ್ಷದಲ್ಲಿ ಇವತ್ತು ಅದರ ಪರಿಣಾಮವಾಗಿ ದಂಡನೆ. ಯಾಕೆ ಅಂತಂದರೆ ಆ ಸ್ಥಾನ ಬಲದ ಮೇಲೆ 2 ಗ್ರಹಗಳು ಬಾಧಕರು, ಒಂದು ಮಂಗಳ ಮತ್ತೊಂದು ರವಿ. ಇಬ್ಬರು ಪೆಟ್ಟು ಕೊಡುವವರೇ, ಪೆಟ್ಟು ಕೊಡೋ ಜಾಗವೇ ಬೇರೆ ಅದು. ಹಾಗಾಗಿ ಕರ್ಕಾಟಕ ರಾಶಿಯವರು ಡಬ್ಬಲ್ ಎಚ್ಚರಿಕೆ ಬೇಕು. ಯಾಕೆಂದರೆ ಅದೊಂದು ಸಿನಿಮಾದ ಹಾಡು ನೆನಪಾಗುತ್ತೆ, ಮಾಡಿದ ಪಾಪ ಬೆನ್ನಿನ ಹಿಂದೆ ಅಂಟ್ಕೊಂಡು ಬರ್ತದೆ ಅಂತ. ಹಾಗೆ ಬೆನ್ನಿನ ಹಿಂದೆ ಬಂದು ಬೆನ್ನು ಮಗ್ಗಲು ಮುರಿತಕ್ಕಂಥ ಕಾಲ ಕೂಡ ಬರುವ ಲಕ್ಷಣ ಕಾಣಿಸುತ್ತೆ. ಎಚ್ಚರಿಕೆಯಾಗಿರಿ ಕರ್ಕಾಟಕ ರಾಶಿಯವರು. ಮತ್ತು ತಪ್ಪದೆ ಮರೆಯದೆ ಇವತ್ತು ಶಂಕರ ನಾರಾಯಣನನ್ನು ಉಪಾಸನೆ ಮಾಡಿಕೊಳ್ಳಿ. ಉಪಾಸನೆ ಮಾಡುವುದರ ಜೊತೆಯಲ್ಲಿ ಆ ಶಂಕರನಾರಾಯಣನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥ ಕಮಲ ಪುಷ್ಪ ಮತ್ತು ಬಿಲ್ವ ಪತ್ರಗಳನ್ನು ಒಪ್ಪಿಸೋದಕ್ಕೆ ಮರಿಬೇಡಿ. ಶುಭವಾಗಲಿ. ಗುರುಗಳೇ, ಶನಿವಾರ ಇಂದು ಯಾವ ವಿಶೇಷವಾದ ಕ್ಷೇತ್ರ ದರ್ಶನ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಮುಖೇನ ನೀವು ಮಾಡಿಸ್ತಾ ಇದ್ದೀರಾ? ಮಹಾಕಾಳ ಶನೈಶ್ಚರ ಸನ್ನಿಧಿ ಕ್ಷಿಪ್ರಾ ನದಿ ದಂಡೆ ಕರ್ಕೊಂಡು ಹೋಗ್ಬಿಡ್ತೀವಿ. ಕ್ಷೇತ್ರನೇ ಹೇಳಾಗೋಯ್ತು, ಎಲ್ಲಿ ಏನು ಅಂತ ಹೇಳಾಗೋಯ್ತು. ಇದು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿರ್ತಕ್ಕಂಥದ್ದು ಮಹಾಕಾಳದ ಸನ್ನಿಧಿ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಇರ್ತಕ್ಕಂಥ ಜಾಗ ಕ್ಷಿಪ್ರಾ ನದಿ. ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸನ್ನಿಧಾನ ಯಾಕೆ ಅಷ್ಟು ವಿಶೇಷ? ಅದು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಯಾಕೆ ಇದು ಅಷ್ಟು ವಿಶೇಷ ಏನು ಅಂತಂದರೆ, ನಾವು ಶನಿಯ ಮಹಾತ್ಮೆಯನ್ನು ಕೇಳ್ತೇವೆ. ಶನಿ ಮಹಾತ್ಮೆಯಲ್ಲಿ ವಿಕ್ರಮ ಅಂತಕ್ಕಂಥ ಒಬ್ಬ ಮಹಾರಾಜ ಇದ್ದ. ಸೂರ್ಯ ವಂಶದಲ್ಲಿ ಬಂದಂಥ ಒಬ್ಬ ರಾಜ. ಅವನು ಎಲ್ಲಿವರೆಗೆ ಅಂತಂದರೆ, ಅವನು ದುರ್ಗಿಯ ಉಪಾಸಕ ಅಥವಾ ದುರ್ಗಿಯ ಒಂದು ವಿಶೇಷ ಸ್ವರೂಪವಾಗಿರ್ತಕ್ಕಂಥ
ಕಾಳಿಯ ಉಪಾಸಕ. ಆ ಕಾಳಿಯ ಉಪಾಸಕನಾಗಿರತಕ್ಕಂಥ ವಿಕ್ರಮಾದಿತ್ಯ ರಾಜ ಒಮ್ಮೆ ಆ ಘಟನೆಯನ್ನು ಹೇಳಬೇಕು ನಾನು. ಅವನ ಆಸ್ಥಾನದಲ್ಲಿ ಗ್ರಹಗಳ ಬಗ್ಗೆ ಎಲ್ಲ ಸುಮ್ಮನೆ ಒಂದು ಚರ್ಚೆ ಆಯ್ತಂತೆ. ಆ ಚರ್ಚಾ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಬ್ಬ ಪುರೋಹಿತರು ಶನಿಯನ್ನು ಹೊಗಳಿಬಿಟ್ರು. ಆ ಶನಿಯ ಒಂದು ಜನ್ಮ ಆದಾಗ ಅವನಿಗೆ ಕಾಲಿದಾಯಿತು. ಆನಂತರ ಅವನಿಗೆ ಯಾವತ್ತು ಒಡ ಹುಟ್ಟಿದವ್ರ ಜೊತೆ ಜಗಳ ಆಡ್ತಿದ್ದ. ಅದು ನೋಡ್ಕೊಂಡು ಸೂರ್ಯನಿಗೂ ಅವನಿಗೂ ಜಗಳ ಆಯಿತು. ಸೂರ್ಯನ ಕುದುರೆಗಳ ಕಣ್ಣು ಕುರುಡಾಯಿತು. ಬೃಹಸ್ಪತಿ ಆಚಾರ್ಯರಿಗೆ ಮೃತ್ಯುದಂಡವಾಯಿತು. ಈಶ್ವರ ಹೋಗಿ ಇರುವೆಯಾಗಿ ಬಿದಿರ ಮೇಳೆ ಒಳಗೆ ಹೊಕ್ಕೊಂಡ. ಹೀಗೆ ಅನೇಕ ರೀತಿಯ ಶನಿಯ ಮಹಾತ್ಮೆಯನ್ನು ಹೇಳಿದಾಗ ಅವನಿಗೆ ಸಿಟ್ಟು ಬಂದು, ಏನು ಶನಿಗೆ ಏನು ಅಂಥದ್ದೇನು ಯೋಗ್ಯತೆ, ಅವನಿಗೆ ಯಾಕೆ ಹಾಗೆ ಹೀಗೆ ಹೇಳಲ್ಲ, ಶನಿಯ ನಿಂದನೆಯನ್ನು ಮಾಡ್ತಾನೆ. ನಿಂದನೆ ಮಾಡಿದ ನಂತರದಲ್ಲಿ ಶನಿ ಮಹಾತ್ಮೆಯನ್ನು ನಾವು ಕೇಳ್ತೇವಲ್ಲ, ಅದರಲ್ಲಿ ಬಹಳ ವಿಸ್ತಾರವಾಗಿ ಬಂದಿದೆ. ನಮಗಷ್ಟು ಸಮಯಾವಕಾಶ ಇಲ್ವಲ್ಲ, ಸಿಕ್ಕಿದಷ್ಟು ಅವಕಾಶದಲ್ಲಿ ಕಥೆಯನ್ನು ನೋಡೋಣ. ಹೀಗೆ ನಿಂದೆಯನ್ನು ಮಾಡೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಗಗನ ಮಾರ್ಗದಲ್ಲಿ ಸಂಚಾರವಾಗ್ತಾ ಇದ್ದಂತೆ ಶನೈಶ್ಚರ. ಕೇಳಿಸ್ಕೊಂಡ್ಬಿಟ್ಟು ನೇರವಾಗಿ ಬಂದು ವಿಕ್ರಮನ ಆಸ್ಥಾನಕ್ಕೆ ಬಂದು ನಿಂತು ಸೊಂಟದ ಮೇಲೆ ಕೈ ಇಟ್ಟು ಪ್ರಶ್ನೆ ಮಾಡ್ತೇನೆ, ಏನಪ್ಪ ನನ್ನನ್ನು ನಿಂದನೆ ಮಾಡ್ತಾ ಇದ್ದೀಯಾ? ನಿನ್ನ ಕುಂಡಲಿಯ ಪ್ರಕಾರ ನಿನಗೆ ಈಗ ಪಂಚಮ ಭಾವಕ್ಕೆ ಬರ್ತಾ ಇದ್ದೇನೆ ನಾನು. ಏನು ಮಾಡ್ತೀಯ ನೋಡ್ತೀನಿ, ನಿನಗೆ ಆಟ ಆಡಿಸ್ತೀನಿ, ನಾನೇನು ಅಂತ ತೋರಿಸ್ತೀನಿ ನಿನಗೆ ಅಂತ ಹೇಳಿ ಅಂತರ್ಧಾನ ಆಗಿಬಿಡ್ತಾನೆ. ಆಗ ವಿಕ್ರಮಾದಿತ್ಯನಿಗೆ ಭಯ ಶುರುವಾಗ್ತದೆ. ವಾಸ್ತವಾಂಶವನು ಪರಮ ಧಾರ್ಮಿಕ, ಪರಮ ಶೂರ, ಧೀರ, ವೀರ, ಗಂಭೀರ ಎಲ್ಲವೂ ಹೌದು. ದೈವಬಲ, ಪ್ರತ್ಯಕ್ಷ ಭದ್ರಕಾಳಿ ಅವನಿಗೆ ಖಡ್ಗವನ್ನು ಕೊಟ್ಟಿದ್ಲು ಅಂತ ಬರುತ್ತೆ ಅವನ ಚರಿತ್ರೆ. ಅಂಥವನಿಗೆ ಶನಿಯ ಭಯ ಶುರುವಾಯ್ತಂತೆ. ಒಬ್ಬ ಕುದುರೆ ವ್ಯಾಪಾರಿಯ ವೇಷದಲ್ಲಿ ಬಂದು ಅವನಿಗೆ ಒಂದು ಕುದುರೆಯನ್ನು ಕೊಡೋದು, ಆ ಕುದುರೆಯನ್ನು ಹತ್ತಿ ಇವನು ಹೋಗೋದು, ಅದು ನೆಲ ಬಿಟ್ಟು ಆಕಾಶದಲ್ಲಿ ಸಂಚಾರ ಮಾಡೋದು, ಹೆದರ್ಕೊಂಡು ತಲೆ ಕೆಳಗಾಗೋದು, ಅಲ್ಲಿ ಮೈ ಕೊಡ್ಬೋದು, ಬಂದು ಬಾವಿಗೆ ಬೀಳೋದು, ಅಲ್ಲಿಂದ ಮೇಲೆ ಬಂದಾಗ ದರೋಡೆಕೋರು ಹಿಡ್ಕೊಳ್ಳೋದು, ಅವನನ್ನು ಲೂಟಿ ಮಾಡೋದು. ಬಹಳ ದೊಡ್ಡದಾಗಿದೆ ಕಥೆ ಅದು. ಆ ನಂತರದ ಅಲ್ಲಿಂದ ಹೊರಟು ಹೋಗ್ತಾನೆ. ಒಬ್ಬ ವ್ಯಾಪಾರಿಯ ಮನೆ ಮುಂದೆ ಹೋಗ್ತಾನೆ. ವ್ಯಾಪಾರಿಯ ಮಗಳು ಅವನನ್ನು ಇಷ್ಟಪಡ್ತಾಳೆ, ಅವನನ್ನು ಮದುವೆ ಆಗುತ್ತೆ. ಆ ವ್ಯಾಪಾರಿಯ ಮನೆಯಲ್ಲಿ ಮುತ್ತಿನ ಸರವನ್ನು ರಾಜಹಂಸ ನುಂಗುತ್ತೆ. ಅದರ ಆಪಾದನೆ ಇವನ ಮೇಲೆ ಬರುತ್ತೆ. ಅವನ ಕೈಕಾಲುಗಳನ್ನು ಕಡಿದು ತಗೊಂಡೋಗಿ ಬಾವಿಯಲ್ಲಿ ಬಿಸಾಕ್ತಾರೆ. ಅಲ್ಲಿ ಎಣ್ಣೆಯ ವ್ಯಾಪಾರಿಗಳು, ತೈಲ ವ್ಯಾಪಾರಿಗಳು ಹೋಗ್ತಕ್ಕಂಥವ್ರು ಅವನನ್ನು ನೋಡ್ತಾರೆ, ಕರ್ಕೊಂಬರ್ತಾರೆ, ಮನೆಯಲ್ಲಿ ಗಾಣದ ಮೇಲೆ ಕೂರಿಸ್ತಾರೆ. ಕೈಕಾಲುಗಳಿಲ್ಲ, ಆದರೂ ಕೂಡ ವಿಶೇಷವಾದ ಸಂಗೀತಜ್ಞ ಅವನು. ಒಂದು ದಿನ ಸಂಜೆ ಹೊತ್ತು ಗಾಳಿ ಬೀಸಿ ಎಲ್ಲ ದೀಪಗಳು ಆರಿದಾಗ ಇವನು ದೀಪಕ ರಾಗವನ್ನು ಹಾಡದ. ಅದನ್ನು ಹಾಡಿದ್ದರಿಂದಾಗಿ ಎಲ್ಲ ದೀಪಗಳು ಪುನಃ ಉರಿಲಿಕ್ಕೆ ಶುರುವಾಯಿತು. ಇದನ್ನು ನೋಡಿದ ಊರಿನ ರಾಜ ಅವನನ್ನು ಕರೆಸ್ದ. ಹೀಗೆ ಇವನು ಅನುಭವಿಸಿದ ಎಲ್ಲ ವಿಚಾರಗಳನ್ನು ಕೊನೆಗೆ ಅವನ 2.5 ವರ್ಷ ಕಾಲದ ಪಂಚಮಶನಿ ಮುಗಿಯುವ ಸಂದರ್ಭದಲ್ಲಿ ಅಷ್ಟೂ ಕಾಲವು ಅವನನ್ನು ಸ್ತೋತ್ರ ಮಾಡಿದ ಕಾರಣ ಮತ್ತು ಪರಮ ಧಾರ್ಮಿಕನೂ ಶ್ರದ್ಧಾವಂತನೂ ಮತ್ತು ಧರ್ಮಿಷ್ಠನೂ ಆಗಿದ್ದಂತಹ ರಾಜ ಆದ್ದರಿಂದ ಈ 2.5 ವರ್ಷ ಕಾಲದ ಪಂಚಮಶನಿ ಮುಗಿಯುವ ನಂತರದಲ್ಲಿ ಶನೈಶ್ಚರ ಪ್ರತ್ಯಕ್ಷನಾಗಿ ಆ ವಿಕ್ರಮಾದಿತ್ಯ ರಾಜನ ಕೈಕಾಲುಗಳು ಬರುವಂತೆ ಅನುಗ್ರಹಿಸಿ ಅವನ ಚಕ್ರವರ್ತಿತ್ವವನ್ನು ಅವನಿಗೆ ಪುನಃ ಹಿಂತಿರುಗಿ ಕೊಟ್ಟು ಅಲ್ಲಿಂದ ಅವನನ್ನು ಆವತ್ತು ಅವಂತಿ ನಗರ ಅಂತ ಕರೀತಾ ಇದ್ರು. ಇವತ್ತದು ಉಜ್ಜಯಿನಿ ಅಂತ ಆಗಿದೆ. ಅಲ್ಲಿಗೆ ಪುನಃ ಬಂದು ಅವನು ಮತ್ತೆ ಆ ಒಂದು ರಾಜ್ಯದ ಚಕ್ರವರ್ತಿಯಾಗಿ ತನ್ನ ಅಧಿಕಾರವನ್ನು, ಆಡಳಿತವನ್ನು ಮುಂದುವರಿಸ್ತಾನೆ. ಈ 2.5 ವರ್ಷಗಳ ಕಾಲ ಅವನು ಏನೇನು ಹಿಂಸೆ ಅನುಭವಿಸಿದ ಅಂತಂದರೆ ಹೇಳಬಾರ್ದು. ಅದನ್ನು ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಕಥೆ ಅದು. ನಾವು ಹಾಡೆಲ್ಲ ಕೇಳಿರ್ತೀವಿ, ನೀವು ಕೇಳಿರ್ತೀರ. ನಮೋ ನಮೋ ಶನಿ ರಾಜ, ನಮೋ ನಮೋ ಬೃಹತೇಜ ಅಂತ ಹಾಡಿದೆಯಲ್ಲ, ಅದರಲ್ಲಿ 1-2 ಸಾಲುಗಳು ಬರುತ್ತೆ. ಸಕಲ ಲೋಕ ನಿಜ ನಿರೀಕ್ಷಕ, ಮನೋಬಲಕ್ಕೆ ನೀ ಪರೀಕ್ಷಕ. ಆ ಸಾಲು ಬರುತ್ತೆ ಹಾಡಿನಲ್ಲಿ ಬಹಳ ಅದ್ಭುತವಾಗಿ. ಹಾಗೆ ನಮ್ಮ ಮನೋಬಲ ಏನು, ನಮ್ಗೆ ಎಷ್ಟು ಧರ್ಮ ಶ್ರದ್ಧೆ ಇದೆ, ನಮಗೆ ಎಷ್ಟು ಕರ್ಮ ನಿಷ್ಠೆ ಇದೆ, ನಾವು ಎಷ್ಟು ಸತ್ಯನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ಇತ್ಯಾದಿಗಳನ್ನು ಇಟ್ಟುಕೊಂಡು ಎಷ್ಟು ಸತ್ಕರ್ಮವನ್ನು ಮಾಡ್ತೇವೆ, ನಮ್ಮ ಮನಸ್ಸಿನಲ್ಲಿ ಎಷ್ಟು ದೃಢತೆ ಇದೆ, ನಮ್ಮ ಚಿತ್ತ ಎಷ್ಟು ದೃಢವಾಗಿದೆ ಇತ್ಯಾದಿ ಪರೀಕ್ಷೆಗಳನ್ನು ಮಾಡುವಂತಹ ಒಂದು ವಿಶೇಷ ಸಾಮರ್ಥ್ಯ ಇರತಕ್ಕಂಥ ಒಂದು ಅಧಿಕಾರಯುತವಾಗಿರ್ತಕ್ಕಂಥ ಗ್ರಹ ಶನಿ. ಹಾಗಾಗಿ ಅದು ಯಾರ ಒಡ ಹುಟ್ಟಿದವನು? ಅವನು ಯಮನ ಒಡ ಹುಟ್ಟಿದವನು. ಸೂರ್ಯನ ಮಗ ಯಮಾಗ್ರಜಂ, ಯಮನ ತಮ್ಮ. ಯಾರ ಅಣ್ಣ ಯಮನೋ ಅವನು ಯಮಾಗ್ರಜ.
ಸಂಸ್ಕೃತ ಶಾಸ್ತ್ರದಲ್ಲಿ ಬಹಳ ಅದನ್ನು ವಿಸ್ತಾರವಾಗಿ ನೋಡಬೇಕಾಗತ್ತೆ. ಹಾಗಾಗಿ ಯಮ ಮತ್ತು ಯಮುನಾ ಅವರಿಬ್ಬರು ಅಣ್ಣ ತಂಗಿಯರು, ಅವರ ಸಂಜ್ಞಾದೇವಿಯ ಮಕ್ಕಳು, ಆನಂತರ ಛಾಯಾದೇವಿಗೆ ಹುಟ್ಟಿದಂಥ ಮಕ್ಕಳಲ್ಲಿ ಶನಿ ಮತ್ತು ತಪತಿ ಅಂತಕ್ಕಂಥವ್ರು. ಆ ಶನೈಶ್ಚರ ಇಷ್ಟೆಲ್ಲ ಪೀಡೆ ಹಿಂಸೆಗಳನ್ನು ಕೊಟ್ಟಿದ್ದರಿಂದ ದುಃಖದಿಂದ ಯಾವ ಒಂದು ಸಂಕಟದಿಂದ ತನ್ನನ್ನು ಪಾರು ಮಾಡಿದ್ನೋ ಕೊನೆಗೆ ಅನುಗ್ರಹವನ್ನು ಮಾಡಿ ಆ ಶನೈಶ್ಚರನನ್ನು ಕ್ಷಿಪ್ರಾ ನದಿಯ ದಂಡೆಯ ಮೇಲೆ ಮಹಾಕಾಳನ ಸನ್ನಿಧಾನದಲ್ಲಿ ವಿಕ್ರಮಾದಿತ್ಯ ರಾಜ ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದ ಅಂತ ಬರುತ್ತೆ. ನಾವು ಹಿಂದಿನ ಶನಿವಾರದ ದಿವಸ ನಾವೇನು ನೋಡಿದ್ವಿ, ವಿಶಾಖಪಟ್ಟಣದ ಸಮೀಪದಲ್ಲಿರ್ತಕ್ಕಂಥ ತಿರುನಲ್ಲಾರ್ನ ಶನೈಶ್ಚರ ದೇವಸ್ಥಾನದ ಸನ್ನಿಧಾನದ ಕಡೆಗೆ ನಾವು ನೋಡಿದ್ವಿ ಹಿಂದಿನ ವಾರ. ಅದು ಚಂದ್ರವಂಶದ ರಾಜನಾಗಿದ್ದಂತಹ ನಳಚಕ್ರವರ್ತಿ ನಿರ್ಮಾಣ ಮಾಡಿದ್ದ ದೇವಸ್ಥಾನವಾದರೆ, ಇದು ಸೂರ್ಯವಂಶದ ರಾಜನಾಗಿರ್ತಕ್ಕಂಥ ವಿಕ್ರಮಾದಿತ್ಯ ನಿರ್ಮಾಣ ಮಾಡಿದ ಶನೈಶ್ಚರನ. ಇದು ಏನು ಅಂತಂದರೆ ನಿಯಾಮಕ ಶನೈಶ್ಚರ ಅಂಥೇಳಿ ಇದಕ್ಕೆ ಪುರಾಣ ಕಾಲದ ಹೆಸರಿರ್ತಕ್ಕಂಥದ್ದು. ನಿಯಾಮಕ ಶನೈಶ್ಚರ ಕ್ಷೇತ್ರ ಇದಿರ್ತಕ್ಕಂಥದ್ದು ಕ್ಷಿಪ್ರಾ ನದಿಯ ದಂಡೆ ಮೇಲೆ ಉಜ್ಜಯಿನಿಯಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಕ್ಷೇತ್ರ ಮಹಿಮೆಯ ಕ್ಷೇತ್ರ. ಗುರುಗಳೇ, ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ನಾನು ಸ್ವಲ್ಪ ಮಡಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಏನಂತ ಹೇಳಿದ್ರೆ, ಕೆಲವು ಹೆಣ್ಮಕ್ಳು ಅದು ಬೇಕಂತ ಮಾಡುವಂಥದ್ದಲ್ಲ, ಅಕಸ್ಮಾತ್ ಗೊತ್ತಿಲ್ಲದೆ ಏನಾದ್ರೂ ದೇವಸ್ಥಾನದ ಪ್ರಾಂಗಣದ ಒಳಗಡೆ ಇರುವಂತ ಸಂದರ್ಭದಲ್ಲಿ ಮುಟ್ಟಾಗ್ಬಿಟ್ರೆ ಆ ಮನಸ್ಸಿನಲ್ಲಿ ಅವ್ರು ಯಾರಿಗೂ ಹೇಳ್ಕೋತಾರೋ ಬಿಡ್ತಾರೋ, ಆದ್ರೆ ಮನದಲ್ಲಿ ಆ ಭಾವ ಉಳಿದು ಬಿಡುತ್ತೆ, ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ. ಅಥವಾ ಯೌವನದ ಅಮಲ್ನಲ್ಲಿದ್ದಂಥ ಸಂದರ್ಭದಲ್ಲಿ ಮದುವೆ ಆದಂತಹ ಜೋಡಿಗಳು ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ, ಅಥವಾ ಮದುವೆ ಆಗದೆ ಇಲ್ದಿರೋಂಥ ಲವರ್ಸ್ಗಳು ಇವಾಗ ಒಂದು ರೀತಿ ಖೇದ ಉಂಟಾಗುತ್ತೆ, ಬಹಳ ಬೇಜಾರಾಗತ್ತೆ. ಕೆಲವು ಪ್ರಖ್ಯಾತ ದೇವಸ್ಥಾನಗಳಲ್ಲಿ ನೀನು ನೋಡಬಹುದು, ಲವರ್ ಸ್ಪಾಟ್ ತರ ಫೀಲ್ ಮಾಡ್ಕೊಳ್ತಾರೆ ಕೆಲವರು. ಅಲ್ಲಿ ಸಭ್ಯತೆಯಿಂದ ವರ್ತಿಸೋದಿಲ್ಲ, ಹಾಕೊಂಬರೋ ಬಟ್ಟೆನೂ ಅಷ್ಟು ಸರಿ ಇರೋದಿಲ್ಲ. ಸೊ ಇವೆಲ್ಲವೂ ಯಾವ ಸಮಯದಲ್ಲಿ ಆಗಿರುತ್ತೆ ಅಂದ್ರೆ ಗುರುಗಳೇ, ಏನ್ ಹೇಳ್ತಾರೆ, ಇನ್ನೂ ಮಾಗಿರಲ್ಲ ಮನಸ್ಸು, ನಡೆಯತ್ತೆ, ಹೇಗಿದ್ರು ನಡೆಯುತ್ತೆ, ಬಿಸಿ ರಕ್ತ ಅಂತಾರಲ್ಲ, ಆ ಸಮಯದಲ್ಲಿ ಆಗಿರುತ್ತೆ. ಯಾರೋ ಒಬ್ರು ನಂಗೆ ಹೇಳಿದಂಥ ಮಾತು, ನಾವು ಹೋಗಿ ಒಬ್ರು ಜ್ಯೋತಿಷಿಗಳ ಹತ್ರ ಪ್ರಶ್ನೆ ಹಾಕಿಸಿದಾಗ, ನೀವು ಪ್ರಾರಂಭದ ಅಂದರೆ ನಿಮ್ಮ ಯೌವನಾವಸ್ಥೆಯಲ್ಲಿ ಮಾಡಿರುವಂಥ ಯಾವುದೋ ಒಂದು ತಪ್ಪಿನಿಂದ ಈಗ ಸಂತಾನ ಫಲ ಇಲ್ಲದಂತಾಗಿದೆ ಅಂತ ಹೇಳಿದ್ರಂತೆ. ಆಗ ಅವ್ರಿಗೆ ಒಂಥರ ಮನ್ಸಿಗೆ ಬೇಜಾರಾಗಿದೆ, ಹೌದು ನಾನು ಯಂಗ್ ಏಜ್ ಇದ್ದಾಗ ಈ ಥರ ಏನೋ ಆಗಿದೆ ಅಂತ. ಸೊ ಇವೆಲ್ಲದಕ್ಕೂ ಪ್ರಾಯಶ್ಚಿತ ಹೀಗೆ. ಮೊದಲನೇದಾಗಿ ಅಪರಾಧಗಳಲ್ಲಿ ಎರಡು ವಿಧ, ಪ್ರಮಾದ ಮತ್ತು ಅಪರಾಧ. ಪ್ರಮಾದ ಉದ್ದೇಶಪಟ್ಟು ನಡೀತಕ್ಕಂಥದ್ದಲ್ಲ, ಅಪರಾಧ ಗೊತ್ತಿದ್ದು ಮಾಡಿದಾಗ ಆಗುವಂಥದ್ದು. ಗೊತ್ತಿಲ್ಲದೆ ಮಾಡಿದ ಪ್ರಮಾದ, ಗೊತ್ತಿಲ್ಲದೆ ಆದಾಗ ಅದು ಪ್ರಮಾದ. ಇದನ್ನು ನಾವು ಮರಿಬಾರದು. ನೋಡಿ, ಹೆಣ್ಣು ಮಕ್ಕಳ ಶರೀರದಲ್ಲಿ ಮಂತ್ಲಿ ಏನು ಪ್ರತಿನಿತ್ಯ ತಿಂಗಳಿನ ಒಂದು ರಜಸ್ವಲ ಕಾಲ ಅಂತ ನಾವು ಹೇಳ್ತೇವೆ, ಅದು ಋತುಕಾಲ ಅಥವಾ ರಜಸ್ವಲ ಕಾಲ ಅಂತ ಹೇಳ್ತೇವೆ. ಈ ರಜಸ್ವಲ ಕಾಲ 26ರಿಂದ 32 ದಿವಸಗಳ ಮಧ್ಯದ ಕಾಲ. ಇದು ಪ್ರತಿ 26ರಿಂದ 32 ದಿವಸಗಳಲ್ಲಿ ಬರುತ್ತೆ. ಕೆಲವರ ದೇಹ ಪ್ರಕೃತಿ ಮೇಲೆ 22 ದಿವಸಕ್ಕೆ ಬರುತ್ತೆ, ಇನ್ನು ಕೆಲವರಿಗೆ 18-16 ದಿವಸಕ್ಕೂ ಆಗುವಂಥದ್ದುಂಟು. ದೇಹದಲ್ಲಿ ಆಗ್ತಕ್ಕಂಥ ವ್ಯತ್ಯಾಸ, ಹಾರ್ಮೋನಿಯಂ ಇನ್ಬ್ಯಾಲೆನ್ಸ್, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರಲಿ. ಒಟ್ಟಾರೆ ಮೇಲೆ ಶರೀರದಲ್ಲಿ ಆಗತಕ್ಕಂಥ ಈ ವ್ಯತ್ಯಾಸಗಳು ಅವರಿಗೆ ಗೊತ್ತಾಗ್ತದೆಯಾ? ಇಲ್ಲ. ಗೊತ್ತಾಗೋದು ಯಾವಾಗ ಅಂತಂದ್ರೆ ಅವ್ರು ರಜಸ್ವಲೆ ಆದಾಗ ಮಾತ್ರ ಗೊತ್ತಾಗುತ್ತೆ, ಅದಿಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ. ತಿಂಗಳು ಸರಿಯಾಗಿ ಆಗುವವರಿಗಾದರೆ ಅದಕ್ಕಿಂತ ಹಿಂದೆ ಮುಂದೆ ದೇಹದಲ್ಲಿ ಕೆಲವು ಬದಲಾವಣೆಗಳಾಗತ್ತೆ. ಬ್ಯಾಕ್ ಪೇನು, ಸೊಂಟ ನೋವು ಬರ್ತಕ್ಕಂಥದ್ದು, ಕಾಲು ನೋವು ಬರ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಲಕ್ಷಣಗಳನ್ನು ಹೇಳ್ತಾರೆ. ನನಗೂ 2 ಜನ ಅಕ್ಕಂದಿರಿದ್ದಾರೆ, 2 ಜನ ಹೆಣ್ಮಕ್ಳು ಇದ್ದಾರೆ, ಹೆಂಡ್ತಿನೂ ಇದ್ದಾಳೆ. ಹಾಗಾಗಿ ನಾನು ಗೊತ್ತಾಗ್ತದೆಯಲ್ಲ, ಅವ್ರು ಹೇಳ್ಕೊಳ್ಳೋದು, ಅವ್ರು ಗೋಳಾಡೋದೆಲ್ಲ ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈ ಎಲ್ಲ ಲಕ್ಷಣಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಕ್ಷೇತ್ರಗಳಿಗೆ ಹೋಗಬಾರ್ದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂದರ್ಭ, ಇವತ್ತಿನವರೆಗೆ ಯಾರಿಗಾದರೂ ಗೃಹ ಪ್ರವೇಶಕ್ಕೋ, ಮದುವೆಗೋ, ಉಪನಯನಕ್ಕೋ ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮಕ್ಕೋ, ಹೋಮ ಹವನಕ್ಕೋ ಮುಹೂರ್ತ ಇಟ್ಕೊಡೋಕ್ಕಿಂತ ಮುಂಚಿತವಾಗಿ ನಾನು ಅವ್ರ ಹತ್ರ ವಿಷಯ ತಿಳಿಸ್ತೀನಿ. ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ನೀವು
ಮೊದಲು ವಿಚಾರ ತಿಳ್ಕೊಳ್ಳಿ. ಹೆಣ್ಣು ಮಕ್ಕಳು ಮೈಲಿಗೆಯಾಗಿ ಕೂರದೇ ಇರುವಂಥ ದಿನಗಳನ್ನು ನೋಡಿ ಇಟ್ಕೊಳ್ಳಿ ಅಂತ ನಾವು ಹೇಳ್ತೇವೆ ಅಲ್ವಾ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆದಾಗ ಅದು ಪ್ರಮಾದವಾಗ್ತದೆ. ಪ್ರಮಾದಕ್ಕೆ ಅಪರಾಧದ ಅಷ್ಟು ಗಂಭೀರವಾದ ಶಿಕ್ಷೆ ಇಲ್ಲ, ಪ್ರಮಾದಕ್ಕೆ ಇಲ್ಲ. ಅಪರಾಧಕ್ಕೆ ಎಷ್ಟೋ ಸಂದರ್ಭ ನೀವೇ ಈಗ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಅಮಲಿನಲ್ಲಿ, ಯೌವನದ ಅಮಲಿನಲ್ಲಿ, ಪ್ರೇಮದ ಅಮಲಿನಲ್ಲಿ. ಅಮಲು ಏರಿದಾಗ ಕೊಡುವ ಖುಷಿ ಇಳಿದ ನಂತರ ಬಿದ್ದ ಲತ್ತೆಗೆ ಎಲ್ಲದೂ ಅರ್ಥ ಆಗುತ್ತೆ. ಹಾಗಾಗಿ ಯಾವುದನ್ನೇ ಒಂದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಡು ಏನಾಗುತ್ತೆ ಅನ್ನೋದು ಆಮೇಲೆ ತಾನೇ ಗೊತ್ತಾಗೋದು. ಪತಂಗ ಹೂವು ಅಂತ ಭ್ರಮೆಯಲ್ಲಿ ಬಂದು ಬೆಂಕಿಯ ಮೇಲೆ ಕೂರುವ ಸಂದರ್ಭದಲ್ಲಿ ಬಹುಶಃ ಅದರ ಒಳ ಮನಸ್ಸು ಹೇಳಬಹುದು, ಇಷ್ಟೊಂದು ದೊಡ್ಡ ಹೂವಿದೆಯಾ, ಇರ್ಲಿ ಬಿಡು ಕೂತ್ಕೊಳ್ಳೋಣ, ಏನಾಗುತ್ತೆ. ಬೆಂಕಿ ಮೇಲೆ ಬಂದು ಕೂತ ಮೇಲೆ ಗೊತ್ತಾಗೋದು ರೆಕ್ಕೆ ಪುಕ್ಕ ಸೊಟ್ಟು ಮೇಲಲ್ವ ಏನಾಯ್ತು ಅಂತ. ಹಾಗಾಗಿ ದೇವತಾ ಸನ್ನಿಧಾನಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ 2 ವಿಚಾರ ನೆನಪಿನಲ್ಲಿ ಇಟ್ಕೊಂಡಿರಿ. ಶರಣಾಗತಿ ನಿಮ್ಮಲ್ಲುಂಟು ಅಂತ ಆದರೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ಗಂಡಸು ಹೆಣ್ಣು ಅಂತ ಭೇದ ಇಲ್ಲ. ಯೌವನದವರು, ಪ್ರಾಯದವರು, ಚಿಕ್ಕ ವಯಸ್ಸಿನವರು, ಮುದುಕರು, ವಯಸ್ಸಾದವರು ಅನ್ನುವ ಭೇದವೂ ಇಲ್ಲ. 12 ವರ್ಷದ ಒಳಗಿನ ಮಕ್ಕಳಾಗಿದ್ದ ಪಕ್ಷದಲ್ಲಿ ಅವರಿಗೆ ತಿಳುವಳಿಕೆಯೂ ಇರೋದಿಲ್ಲ. ಮೊದಲನೇದಾಗಿ, ಎರಡನೇದಾಗಿ ಋತುಚಕ್ರವೂ ಇರೋದಿಲ್ಲ. ಸಹಜ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತಂದರೆ 12 ವರ್ಷದ ಒಳಗಿನ ಮಕ್ಕಳಲ್ಲಿ ಅದು ಕಡಿಮೆ ಅಲ್ವಾ. ಇತ್ತೀಚೆಗೆ ಜನ್ರೇಷನ್ನು ಈ ವ್ಯತ್ಯಾಸ, ಇವತ್ತಿನ ಆಹಾರ ಜೀವನ ಶೈಲಿಯಿಂದ ವ್ಯತ್ಯಾಸ ಆಗಿರಬಹುದು. ಆದರೆ ಸಹಜ ಪರಿಸ್ಥಿತಿಯಲ್ಲಿ ಒಂದು 12ರಿಂದ 16 ವರ್ಷ ಮಧ್ಯಕಾಲ ಅಂತಕ್ಕಂಥದ್ದು ಆರಂಭವಾಗ್ತಕ್ಕಂಥದ್ದು. ಈ ಸಂದರ್ಭ ಹೆಣ್ಣುಮಕ್ಕಳಿಗೆ ತಿಳುವಳಿಕೆಯ ಕೊರತೆಯೂ ಇರುತ್ತೆ. ಜೊತೆಯಲ್ಲಿ ನೀವು ಹೇಳಿದಾಗ ಒಂದು ಸ್ವಲ್ಪ ಜೋಶು ಕೂಡ ಹೆಚ್ಚಿರುತ್ತೆ. ಹುಚ್ಚು ಕೋಡಿ ಮನಸ್ಸು ಅದು 16ರ ವಯಸ್ಸು ಅಂತ ಯಾರ ಕವಿಗಳು ಒಂದು ಕಾವ್ಯ ಬರೆದಿದ್ದಾರೆ. ಹೌದು. ಹಾಗಾಗಿ ಈ ಎಲ್ಲ ಸಂದರ್ಭಗಳಲ್ಲಿ ಅದು ಪ್ರಮಾದದ ಲಿಸ್ಟಿಗೆ ಬರ್ತದೆ, ಅಪರಾಧದ ಲಿಸ್ಟಿಗೆ ಬರಲ್ಲ, ಪ್ರಮಾದದ ಲಿಸ್ಟಿಗೆ ಬರುತ್ತೆ. ಬಿಡು ಏನಾಗುತ್ತೆ, ನಾನು ಅದಕ್ಕೆ ಬೇಕಾದೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ ಹೇಳೋ ಮೂರ್ಖತನದ ಜನರು ಇದ್ದಾರೆ. ಅಂಥವ್ರಿಗೆ ನೀವು ಹೇಳಿದ್ರಲ್ಲ, ಜ್ಯೋತಿಷಗಳ ಹತ್ರ ಹೋಗಿ ಕೇಳಿದಾಗ, ನೀವು ಯಾವುದೋ ಕ್ಷೇತ್ರಕ್ಕೆ ಹೋದಾಗ ಮೈಲಿಗೆ ಮಾಡಿದ್ರಿ, ಹಾಗಾಗಿ ಅದರ ಒಂದು ಕನೆಕ್ಷನ್ನು ನೋಡಿ. ಈ ರಜಸ್ವಲ ಅಥವಾ ಮಂತ್ಲಿ ಪೀರಿಯಡ್ಸ್ ಅನ್ನುವಂಥದ್ರ ಕನೆಕ್ಷನ್ ನೇರವಾಗಿರ್ತಕ್ಕಂಥದ್ದು ಸಂತಾನಕ್ಕೆ. ಅದು ಶರೀರದಲ್ಲಿ ಉತ್ಪತ್ತಿ ಆಗೋದೇ ಆಕೆ ಪ್ರಪಂಚಕ್ಕೆ ಪ್ರಜೋತ್ಪತ್ತಿ ಮಾಡಿಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಸೂಚಿಸುವಂಥದ್ದು. ಯಾವಾಗ ಆ ವಿಭಾಗದಲ್ಲಿ ಅಪರಾಧವಾಯಿತು, ಪ್ರಮಾದ ಅಲ್ಲ, ಪ್ರಮಾದದ ಕತೆ ಮುಗಿಸಿದೆ ಅಂತ, ಅಪರಾಧ ಆಯಿತು. ಯಾವಾಗ ಅಪರಾಧ ಆಯಿತು, ಗೊತ್ತಿದ್ದು ಮಾಡಿದಾಗ ಅದು ಅಪರಾಧವಾಗುತ್ತೆ. ಗೊತ್ತಿದೆ ರಜಾಗುವಂಥ ಕಾಲ ಇದು, ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗುತ್ತೆ, ಪ್ರಯಾಣ ಮಾಡಿದಾಗ 2 ದಿವಸ ಮೊದಲಾಗ್ಬೋದು, ಎಲ್ಲ ಗೊತ್ತಿದ್ದು ಆ ಕ್ಷೇತ್ರಕ್ಕೆ ಹೋಗಿದ್ದು ಅಪರಾಧ. ಗೊತ್ತಿದ್ದಾಗ ಮುಗಿಸ್ಕೊಂಡು ಹೋಗಿ, 2 ದಿವಸ ಲೇಟಾಗಿ ಹೋಗಿ, ಏನು ಪ್ರಪಂಚ ಮುಳುಗೋಗಂಥದ್ದೇನಿದೆ. ಆ ಟೈಮಲ್ಲಿ ಬೇಕು ಅಂತ ಹೋಗಿ ಗೊತ್ತಿದ್ದು ಹೋಗಿ ವ್ಯತ್ಯಾಸ ಮಾಡ್ಕೊಂಡು ಹೋಗಿ ಒಂದು ಪಾಪವನ್ನು ತೊಳ್ಕೊಳ್ಳೋದಕ್ಕಾಗಿ ಕ್ಷೇತ್ರಕ್ಕೆ ಹೋಗೋರು ಮತ್ತೊಂದು ಪಾಪವನ್ನು ಅಂಟಿಸ್ಕೊಂಡು ಬಂದಂಗೆ ಆಯಿತು. ಇದರ ಪರಿಣಾಮವಾಗಿ ಏನಾಯಿತು, ಸಂತತಿ ಆಗಲಿಲ್ಲ. ಅವರಲ್ಲಿ ಕೇಳಿದ್ರು ಅಂತೇಳಿ ಆಯ್ತಲ್ಲ. ಹೌದು, ಪ್ರಮಾದ ಅಲ್ಲ, ಅದು ಅಪರಾಧ. ಗೊತ್ತಿದ್ದು ಮಾಡಿರ್ತಕ್ಕಂಥ ಒಂದು ತಪ್ಪಾಗಿದ್ದರಿಂದ ಆ ಶಿಕ್ಷೆ ಅಂತಕ್ಕಂಥದ್ದು ಸಿಕ್ಕತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಸಿಕ್ಬೋದು, ಎಲ್ರಿಗೂ ಒಂದೇ ರೀತಿ. ಈಗ ನನಗೆ ಮಕ್ಕಳು ಮರಿ ಎಲ್ಲದೂ ಆಗಿದೆಯಪ್ಪ, ನನಗೆ ಈಗ ವರ್ಷ 40 ಆಗಿದೆ, ನಾನು ರಜೆ ಆಗಿದ್ದೀನಿ ಹೋಗಿದ್ದೀನಿ ಅಂದ್ಕೊಂಡ್ರೆ ಹೊಡೆಯೋನಿ 100 ದಾರಿ ಗೊತ್ತು ಭಗವಂತಂಗೆ. ಆದ್ರೆ ಗುರುಗಳೇ, ಅದು ಒಂದು ಪ್ರಕೃತಿಯ ಒಂದು ಭಾಗ ಅಲ್ವೇ? ಯಾಕೆ ಹಾಗೆ ಪ್ರತ್ಯೇಕಿಸೋದು? ಯಾಕಂದ್ರೆ ಒಂದು ದೇವಸ್ಥಾನದಲ್ಲಿ ದೇವಿಯೇ ಹೀಗೆ, ಆಸಾಂನ ಕಾಮಾಖ್ಯ ದೇವಸ್ಥಾನದಲ್ಲಿ ಆ ಒಂದು ಸ್ಥಿತಿ ಇದೆ ಅಂತ ಹೇಳ್ತಾರೆ. ನಿಜ. ಇದಕ್ಕೆ ಹಿಂದಿನದಾಗಿ ಒಂದು ಕಥೆಯನ್ನು ನಾವು ನೋಡೋಣ. ಚಿಕ್ಕದಾಗಿ ಹೇಳ್ತೀನಿ, ನಮ್ಮ ಟೈಮು ಸ್ವಲ್ಪ ನೋಡ್ಕೋಬೇಕಾಗತ್ತಲ್ಲ, ಚಿಕ್ಕದಾಗಿ ಹೇಳ್ತೀನಿ. ವೃತ್ರಾಸುರ ಅಂತಕ್ಕಂಥ ರಾಕ್ಷಸನನ್ನು ಸಂಹಾರ ಮಾಡಿದ್ರಿಂದ ಮತ್ತು ಅವನ ಅಣ್ಣನಾಗಿದ್ದಂತಹ ವಿಶ್ವರೂಪಾಚಾರ್ಯನನ್ನು ಸಂಹಾರ ಮಾಡಿದ್ದರಿಂದ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದು, ಆ ಬ್ರಹ್ಮಹತ್ಯಾ ದೋಷವನ್ನು 4 ಜನರಲ್ಲಿ ಅಥವಾ 4 ಸ್ಥಾನಗಳಲ್ಲಿಟ್ಟ. ವೃಕ್ಷಗಳಲ್ಲಿ ಪ್ರತ್ಯೇಕ ಒಂದು ಹೊಸದ ಪಾಚಿ ಕಟ್ಟತಕ್ಕಂಥದ್ದು ಮರಗಳಲ್ಲಿ, ಆ ರೂಪದಲ್ಲಿ, ಮತ್ತು ನೊರೆಯಾಗಿ ಹರಿತಕ್ಕಂಥ ನದಿಯ ನೀರಿನಲ್ಲಿ, ಜೌಗು ಮಣ್ಣಿನ ಭೂಮಿಯಲ್ಲಿ, ಮತ್ತು ರಜಸ್ವಲೆಯ ಹೆಣ್ಣಿನ ಸ್ರಾವದಲ್ಲಿ, ರಕ್ತಸ್ರಾವದಲ್ಲಿ ಬ್ರಹ್ಮಹತ್ಯಾ ದೋಷವನ್ನು ಇಡಲಾಯಿತು ಅಂತ ಬರುತ್ತೆ. ಇದರ ಜೊತೆಯಲ್ಲಿ ಅದು ನಮಗೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಗರ್ಭಕೋಶವನ್ನು ಮತ್ತು ಗರ್ಭ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಕ್ಕಂಥ ಪ್ರಕ್ರಿಯೆ.
ಅಲ್ಲಿ ಇದ್ದಂತಹ ಅಂಡಾಣು ಅಥವಾ ಎಗ್ ಅಂತ ಇವತ್ತೇನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅದು ಸತ್ತ ನಂತರದಲ್ಲಿ ಶರೀರದಿಂದ ಹೊರಗಡೆ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಅಲ್ವಾ. ಹಾಗಾಗಿ ಯಾವಾಗ ಇದು ಶರೀರವನ್ನು ಶುದ್ಧೀಕರಿಸ್ತಕ್ಕಂಥ ಪ್ರಕ್ರಿಯೆ, ಅದು ಒಳಗಡೆ ಇದ್ದಷ್ಟು ದಿವಸ ಅದು ಪೌಷ್ಟಿಕವೇ, ಆದರೆ ಶರೀರದಿಂದ ಹೊರ ಬಿದ್ದಾಗ ಅದು ಮೈಲಿಗೆ ಆಗುತ್ತೆ. ನಾವಿದನ್ನು ಮರಿಬಾರ್ದು ಯಾವತ್ತೂ ಸಹ. ನಮ್ಮ ಕಣ್ಣಿನೋ ಮೂಗಿಂದಲೋ ಅಥವಾ ಬಾಯಿಂದಲೋ ಬರ್ತಕ್ಕಂಥ ಬೇರೆ ರೀತಿಯ ಉಗಿದ ವಸ್ತುಗಳಿಗಿಂತಲೂ ಇದು ಶರೀರದ ಒಳಗಿದ್ದಂತಹ ಬಹಳ ಮುಖ್ಯವಾದ ಅಂಡಾಶಯದ ಒಳಗಿದ್ದಂಥ ಬಹಳ ಮುಖ್ಯವಾದ ಮೊಟ್ಟೆಗಳನ್ನು, ಅಂಡಾಣುಗಳನ್ನು ಡೆಡ್ ಅಥವಾ ಅವು ಸತ್ತ ನಂತರ, ವ್ಯಾಲಿಡಿಟಿ ಮುಗಿದ ನಂತರ ಅದನ್ನು ಶರೀರದಿಂದ ಹೊರಹಾಕ್ತಕ್ಕಂಥ ಪ್ರಕ್ರಿಯೆ ಆಗಿರೋದರಿಂದ ಇದು ಶುದ್ಧೀಕರಣದ ಕ್ರಿಯೆ ಆಗಿರುತ್ತೆ. ಅದು ಸಂಪೂರ್ಣ ಹೋದ ನಂತರ ಶಾಸ್ತ್ರಕಾರರು ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ಒಮ್ಮೆ ಋತುಸ್ನಾತಳಾದಳು ಒಂದು ಹೆಣ್ಣು ಅಂತೇಳಾದರೆ ಅದಕ್ಕಿಂತ ಮೊದಲು ಆಕೆ ವ್ಯಭಿಚಾರ ಮಾಡಿದ್ರೂ ಆ ದೋಷ ಹೋಗ್ತದೆ ಅಂತ ಹೇಳುತ್ತೆ. ಇಷ್ಟು ಹೌದು, ಹಿಂದಿನ ಎಪಿಸೋಡ್ನಲ್ಲಿ ನಾನು ಅದನ್ನ ಹೇಳಿದ್ದೆ. ಹಾಗಾಗಿ ಯಾವಾಗ ಇಷ್ಟು ವೈಶಿಷ್ಟ್ಯಪೂರ್ಣವಾಗಿರತಕ್ಕಂಥ ಒಂದು ವ್ಯವಸ್ಥೆ ಹೆಣ್ಣಿನ ಶರೀರದಲ್ಲಿ ಉಂಟೋ ಅದು ಶುದ್ಧೀಕರಣದ ಪ್ರಕ್ರಿಯೆ. ಅದಾದ ನಂತರದಲ್ಲಿ ಶುದ್ಧಿ, ಅದು ಆಗುವಾಗ ಮೈಲಿಗೆಯ. ಸ್ನಾನ ಮಾಡುವ ಸಂದರ್ಭದಲ್ಲಿ ನಾವು ಮೈಲಿಗೆಯೇ, ಸ್ನಾನ ಆದ ನಂತರ ಶುದ್ಧಿ. ಹಾಗಾಗಿ ಋತುಕಾಲ ಅಂತಕ್ಕಂಥದ್ದು, ಋತುಸ್ರಾವ ಅಥವಾ ರಜಸ್ವಲ ಸಮಯ ಅಂತಕ್ಕಂಥದ್ದು ಸ್ನಾನ ಮಾಡುವ ಪ್ರಕ್ರಿಯೆ ಇದ್ದಂಗಾದ್ರಿಂದ ಮೈಲಿಗೆ. ಬಹುಶಃ ವೀಕ್ಷಕರೇ, ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಇದು ಬಹಳ ಜನರ ಪ್ರಶ್ನೆ ಕೂಡ ಹೌದಾಗಿತ್ತು. ಹಾಗಾಗಿ ಪೋಸ್ಟ್ಪೋನ್ ಟ್ಯಾಬ್ಲೆಟ್ಸ್ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದು, ಅಯ್ಯೋ ನಾನು ತೊಗೊಂಡಿದ್ರು ಹಂಗಾಗೋಯ್ತು, ಅದು ಬೇಡ. ಗುರುಗಳು ಹೇಳಿದ ಹಾಗೆ ಅದು ಏನೇ ಇದ್ರೂ ಕೂಡ ನಂತರವೇ ಹೋಗೋದು ಒಳ್ಳೆಯದು. ಯಾಕಂದ್ರೆ ಅಲ್ಲಿ ಕೂಡ ಶುದ್ಧಿ ಇರುತ್ತೆ. ಸ್ನಾನ ಮಾಡ್ಕೊಂಡು ಹೋದಾಗ ಎಂತ ಅಷ್ಟೇನೆ, ಸ್ನಾನ ಮಾಡಿದ ದೇವಸ್ಥಾನಕ್ಕೆ ಹೋಗ್ತೇವಾ? ಇಲ್ಲ, ಮತ್ತೆ ಅಷ್ಟೇ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಬಹಳ ವಿಶೇಷವಾಗಿ ಉಜ್ಜಯಿನಿಯಲ್ಲಿ ನೆಲೆಸಿರುವಂತಹ ಕಾಳ ಶನೈಶ್ಚರನ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಮಾತುಕತೆ ಮುಂದುವರಿಸೋಣ. ಅಲ್ಲಿಗೆ ಹೋಗೋದ್ರಿಂದ ಯಾವ ರೀತಿಯ ದೋಷ ಪರಿಹಾರ ಮಾಡ್ಕೊಳ್ಬಹುದು? 3 ವಿಭಾಗದ ದೋಷ ಪರಿಹಾರ ಆಗುತ್ತೆ. ಮೊಟ್ಟ ಮೊದಲನೇದು ಯಾವ್ದಪ್ಪ ಅಂತಂದ್ರೆ ನಿಂದನಾ ದೋಷ ಪರಿಹಾರವಾಗುತ್ತೆ. ಕಾರಣ ಅವನು ಆರಂಭದಲ್ಲಿ ಶನೈಶ್ಚರನನ್ನು ನಿಂದಿಸಿದ್ದ. ಆ ನಿಂದಿಸಿದ ದೋಷ ಕೂಡ ಪರಿಹಾರವಾಗಲಿ. ಯಾರಾದ್ರೂ ಒಂದೊಮ್ಮೆ ಗೊತ್ತಿಲ್ಲದೆ, ಪ್ರಮಾದದಿಂದ, ತಿಳುವಳಿಕೆ ಇಲ್ಲದೆ, ಏನೋ ಆಕಸ್ಮಿಕವಾಗಿ ಏನೋ 1-2 ಮಾತನ್ನು ಆಡಿ ದೈವ ನಿಂದನೆಯನ್ನು ಮಾಡಿಬಿಟ್ಟಿದ್ದರೆ, ಅನೇಕರು ಹೇಳೋದಿದೆ, ಶನಿ ಮಹಾತ್ಮಂಗೆ ಬೈಯೋದಿದೆ. ಪ್ರೀತಿಯಿಂದ ಬೈದರೆ ಬೈಸ್ಕೊತಾರೆ, ಏನು ತೊಂದರೆ ಇಲ್ಲ. ನಾವು ದೇವತಾ ಶಕ್ತಿಗಳನ್ನು ಬೈಯೋದಿದೆ. ಕೃಷ್ಣನ್ ಬೈಯಲ್ವಾ? ಕೃಷ್ಣನನ್ನು ಬೈದಷ್ಟು ಬಹುಶಃ ಭೂಮಿ ಮೇಲೆ ಇನ್ಯಾವ ದೇವರಿಗೂ ಬೈಯೋದಿಲ್ಲ ಜನ. ಮಹಾಪಟಿಂಗ, ಮಹಾಕಳ್ಳ, ಚೋರ, ಜಾರ ಎಲ್ಲ ಬೈಗಳನ್ನು ಬೈತಾರೆ ಕೃಷ್ಣಂಗೆ. ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಕಾರಣ ಅವನಿಗೂ ಗೊತ್ತು ಜನ ಪ್ರೀತಿಯಿಂದ ತನ್ನನ್ನು ಬೈಯೋದು ಅಂತ. ಹಾಗಾಗಿ ಶನಿ ಮಹಾತ್ಮನಿಗೂ ಪ್ರೀತಿಯಿಂದ ಬೈದ್ರೆ ಖುಷಿಯಿಂದ ತಗೊಳ್ತಾರೆ. ಯಾಕೆಂದರೆ ಅವನಿಗೆ ಗೊತ್ತು ಇವ ಸೋತು ಕಾಲು ಹಿಡಿಯೋದಕ್ಕೂ ರೆಡಿ ಇರ್ತಾನೆ, ಪ್ರೀತಿಯಿಂದ ಜಗಳ ಮಾಡ್ತಾನೆ, ತೊಂದರೆ ಇಲ್ಲ ಅಂಥೇಳಿ. ಹಾಗಾಗಿ ಅಲ್ಲಿ ಒಂದೊಮ್ಮೆ ದೈವ ನಿಂದನಾ ದೋಷವಿದ್ದ ಪಕ್ಷದಲ್ಲಿ ಮೊದಲನೇದಾಗಿ ಪರಿಹಾರವಾಗ್ತದೆ. ಎರಡನೇ ದೋಷ ಪರಿಹಾರ ಯಾವುದು ಅಂತಂದರೆ, ವಾಹನಾದಿಗಳಲ್ಲಿ ಪದೇ ಪದೇ ಅಪಘಾತಗಳಾಗ್ತಾ ಇದ್ದರೆ, ನಿಂತಿರ್ತೇವೆ ತಂದು ಯಾರೋ ಕುಟ್ಟು ಬಿಡ್ತಾರೆ, ಯಾರೋ ಗುದ್ದು ಬಿಡ್ತಾರೆ, ಅಥವಾ ಹೋದಲ್ಲಿ ಬೀಳುವಂಥದ್ದು. ಕೆಲವರು ಏನಿಲ್ಲ, ನಾರ್ಮಲಾಗಿ ಹೋಗ್ತಾ ಇರ್ತಾರೆ, ಗಾಡಿ ಸ್ಕಿಡ್ ಆಯಿತು, ಬಿದ್ದೆ ಪೆಟ್ಟಾಯಿತು, ಕೈ ಮುರಿದೋಯ್ತು, ಗಾಡಿ ಡ್ಯಾಮೇಜ್ ಆಯಿತು ಇತ್ಯಾದಿಗಳು. ಇವೆಲ್ಲವೂ ಕೂಡ ಅಲ್ಲಿ ಯಾಕೆ ಅಂತಂದರೆ ಶನಿ ಮಹಾತ್ಮ ಅವನನ್ನು ವಾಹನದಲ್ಲಿ ತಾನೇ ಸ್ವತಃ ಕೂರಿಸ್ಕೊಂಡು ಕರ್ಕೊಂಡೋಗಿ ಮೇಲಿಂದ ಕೆಡವುತ್ತಾನೆ. ಹಾಗಾಗಿ ಅಂಥ ಒಂದು ದೋಷಗಳಿದ್ದರೂ ಕೂಡ ಪರಿಹಾರವಾಗಲಿ ಅಂತಕ್ಕಂಥದ್ದು ಎರಡನೇದು. ಪತನ ಭಯ ಅಥವಾ ಪತನ ದೋಷ ಪರಿಹಾರ ಅಂತೇಳಿ ಹೇಳ್ತಕ್ಕಂಥದ್ದು. ಮೂರನೇದು ಅವನಿಗೆ ಬಂದಿರತಕ್ಕಂಥದ್ದು ಅಪವಾದ, ಕಳ್ಳತನ, ಚೌರಾದಿ ಅಪರಾಧಗಳು. ಈ ಒಂದೊಮ್ಮೆ ಏನು ತಪ್ಪು ಮಾಡಿರೋದಿಲ್ಲ, ವಾಸ್ತವಾಂಶ ಯಾವ ತಪ್ಪು ಮಾಡಿರೋದಿಲ್ಲ. ಎಲ್ಲ ಒಬ್ಬರ ಮನೆಗೆ ಹೋದರು ಬಂದರು, ಆ ಮನೆಯಲ್ಲಿ ಏನೋ ದೈವಯೋಗವೋ ಅಥವಾ ಒಂದು ಪ್ರಾರಬ್ಧವಶಾತ್ ಏನೋ ಒಂದು ಆ ಸಂದರ್ಭದಲ್ಲಿ ಕಳ್ಳತನ ಆಗಿ ಆ ಕಳ್ಳತನದ ಅಪವಾದಗಳು ಇವರ ಮೇಲೆ ಬರ್ತದೆ. ಇವರು ವಾಸ್ತವಾಂಶ ಅಪರಾಧಿಗಳಲ್ಲ, ಅಪವಾದ ಅಂತಕ್ಕಂಥದ್ದು ಇವರ ಮೇಲೆ ಹೊರಿಸಲ್ಪಡ್ತದೆ. ಹಾಗಾಗಿ ಆ ಒಂದು ಆರೋಪವನ್ನು ಹೊತ್ತಿರ್ತಕ್ಕಂಥವರು ಅನೇಕ ಬಾರಿ ಇವರು ತಪ್ಪೇ ಮಾಡದೇ ಇರತಕ್ಕಂಥವರು, ಯಾರ್ದೋ ಒಂದು ಸುಳ್ಳು ಮೊಕದ್ದಮೆ ಇತ್ಯಾದಿಗಳಿಗೆ ಸಿಕ್ಕಾಕೊಂಡು ಅವರು ಕಾರಾಗಾರ ವಾಸ, ಜೈಲು ವಾಸ ಇತ್ಯಾದಿಗಳೆಲ್ಲ ಕೆಲವು ಸಂದರ್ಭ ಆಗ್ತಕ್ಕಂಥದ್ದು ಇರುತ್ತೆ. ಇಲ್ಲಿ ಇವರು ನಿಜವಾದ ಅರ್ಥದಲ್ಲಿ ಅಪರಾಧಿಗಳಾಗಿರೋದಿಲ್ಲ. ಆದರೆ ನೆನ್ಪಿಟ್ಕೊಳ್ಳಿ, ಅವನಿಗೇನು ಗೊತ್ತಾಗ್ತದೆ ನಾವು ಹೋದರೆ ಅದು ಖಂಡಿತ ಗೊತ್ತಾಗ್ತದೆ. ಹಾಗಾಗಿ ಅವನ ಮುಂದೆ ನಾಟಕ ಪಾಠಕ ಮಾಡೋ ವ್ಯವಹಾರಗಳನ್ನು ದಯಮಾಡಿ ಇಟ್ಕೊಳ್ಳೋದು ಬೇಡ. ಪ್ರಾಮಾಣಿಕವಾಗಿ ನೀವು ಅದರಲ್ಲಿ ಅಪರಾಧಿಗಳಲ್ಲ, ಆದರೂ ನಿಮ್ಮ ಮೇಲೆ ಅಪವಾದ ಬಂದಿದೆ, ಆರೋಪ ಬಂದಿದೆ ಅಂತಂದರೆ
ಖಂಡಿತ ಹೋಗಲಿ ಶರಣಾದರೆ ಬಹಳ ಶೀಘ್ರವಾಗಿ ಅಪವಾದವನ್ನು ಪರಿಹಾರ ಮಾಡಿ ರಕ್ಷಣೆಯನ್ನು ಮಾಡ್ತಾನೆ. ಬಂಧನ ಭೀತಿಯಲ್ಲಿರ್ತಕ್ಕಂಥವರಿಗೆ ಮುಂದಿನದು, ಯಾರಿಗೆ ಬಂಧನದ ಭೀತಿ ಇದೆ, ಅರೆಸ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿದೆ, ಏನೋ ಅಪರಾಧ ಪ್ರಮಾದವಶಾತ್ ಏನೋ ಒಂದು ಸಣ್ಣ ತಪ್ಪು ಆಗೋಗ್ಬಿಟ್ಟಿದೆ, ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗ್ತಕ್ಕಂಥ ಲಕ್ಷಣಗಳಿದೆ ಅಂತ ಆದರೆ ಅಲ್ಲಿ ಹೋಗಿ ಶರಣಾದ ಪಕ್ಷದಲ್ಲಿ ಬಂಧನ ಭೀತಿ, ಕಾರಾಗಾರ ವಾಸದಿಂದ ಪರಿಹಾರ ಅಂತಕ್ಕಂಥದ್ದು ಸಿಕ್ಕುವಂಥ ಅವಕಾಶ ಉಂಟು. ಕೊನೆಯದಾಗಿ ಅಧಿಕಾರ ಪ್ರಾಪ್ತಿ. ಯಾರೋ ಒಬ್ಬ ಒಂದು ಅಧಿಕಾರದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಯಾರ್ದೋ ಕುತಂತ್ರದಿಂದಲೋ ಅಥವಾ ಏನೋ ಒಂದು ಪ್ರಾರಬ್ಧವಶಾತ್ ಅಧಿಕಾರ ಹೊರಟೋಯ್ತು, ಕಳೆದೋಗ್ಬಿಡ್ತು ಅಧಿಕಾರ, ಅವಕಾಶಗಳಿದ್ದರೂ ಕೂಡ ಅಧಿಕಾರ ಕಳೆದೋಗಿದೆ ಅನ್ನುವಂಥ ಸಂದರ್ಭ ಇದ್ದಾಗ ಅಲ್ಲಿ ಹೋಗಿ ಸೇವಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಆ ಶನಿ ಮಹಾತ್ಮನ ಅನುಗ್ರಹದಿಂದ ಕಳೆದು ಹೋಗಿರತಕ್ಕಂಥ ಅಧಿಕಾರ ಪುನಃ ಪ್ರಾಪ್ತಿಯಾಗ್ತಕ್ಕಂಥ ಒಂದು ಅವಕಾಶ ಉಂಟು. ಇದಲ್ಲದೆ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಮಂದಮಾಂಗಲ್ಯ ಯೋಗ ಅಂತಕ್ಕಂಥದ್ದಿರುತ್ತೆ. ಮಂದಮಾಂಗಲ್ಯ ಯೋಗ ಅಂದರೆ ಏನು ಅಂದರೆ, ಯಾರ ಜನ್ಮ ರಾಶಿಯಿಂದ ಸಪ್ತಮದಲ್ಲಿ ಅಥವಾ ಜನ್ಮ ಲಗ್ನಮದಿಂದ ಸಪ್ತಮ ಭಾವದಲ್ಲಿ ಶನಿ ಮಂಗಳ ಇತ್ಯಾದಿ ಗ್ರಹಗಳು ಅಥವಾ ಶುಕ್ರ ಶನಿ ಇತ್ಯಾದಿಗಳಿದ್ದ ಪಕ್ಷದಲ್ಲಿ ಅದಕ್ಕೆ ಅವರಿಗೆ ವಿವಾಹ ಅಂತಕ್ಕಂಥದ್ದು 20-19 38-39 ವರ್ಷ ಆದರೂ ಅನೇಕ ಸಂದರ್ಭ ವಿವಾಹವೇ ಆಗೋದಿಲ್ಲ. ಇದೆಲ್ಲ ಈ ಮಂದಮಾಂಗಲ್ಯ ದೋಷದ ಕಾರಣದಿಂದ ಬರತಕ್ಕಂಥದ್ದು. ಈ ದೋಷದ ಪರಿಹಾರಕ್ಕೆ ಕೂಡ ಅಲ್ಲಿ ಹೋಗಿ ಆ ಶನಿ ಮಹಾತ್ಮನಿಗೆ ಒಂದು ಕಂಕಣವಂದ ಅಂದರೆ ಹಳದಿ ಬಣ್ಣದ ದಾರದಲ್ಲಿ ಅರಿಶಿಣದ ಕೊಂಬನ್ನು ಕಟ್ಟಿ ಅದನ್ನು ಪೂಜಿಸಿ ಶುಕ್ರ ಮತ್ತು ಶನಿ ಮಂಗಳರ ಹೆಸರಿನಲ್ಲಿ ಪೂಜೆ ಮಾಡಿ ಆನಂತರ ಅದನ್ನು ಸ್ವಾಮಿಯ ಒಂದು ಪಾದಕಮಲದಲ್ಲಿ ಇಟ್ಟು ಒಂದು ಪೂಜಾದಿಗಳನ್ನು ಮಾಡಿಸ್ಕೊಂಡು ಆ ನಂತರದಲ್ಲಿ ಅದನ್ನು ಕಟ್ಟಿಕೊಳ್ಬೇಕು. ಕೈಗೆ ಕಟ್ಕೊಳ್ತಕ್ಕಂಥದ್ದು, ಕುತ್ತಿಗೆಗಲ್ಲ, ಬಲ ಕೈಗೆ ರಿಸ್ಟ್ ವಾಚ್ ಕಟ್ತಕ್ಕಂಥ ಈ ಜಾಗದಲ್ಲಿ ಕಟ್ಕೊಳ್ಬೇಕು. ಹೆಣ್ಣು ಮಕ್ಕಳು ಅಷ್ಟೇ, ಗಂಡಸರಾದರೂ ಅಷ್ಟೇ ಅದೇ ಜಾಗದಲ್ಲಿ ಕಟ್ಕೊಳ್ಬೇಕು. ಕಟ್ಟಿಕೊಂಡು ಬಂದ ನಂತರದಲ್ಲಿ ನಿಮ್ಮ ಸ್ವಗೃಹ ನೀವೆಲ್ಲಿ ವಾಸ ಮಾಡಿದ್ದೀರಿ ಅಲ್ಲಾಗಲಿ ಅಥವಾ ಸಮೀಪದಲ್ಲಿರ್ತಕ್ಕಂಥ ಶಿವ ಅಥವಾ ಶನೇಶ್ವರ, ಈ ಎರಡಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು. ಒಂದು ಶಿವನ ಗುಡಿ ಆಗಿರಬೇಕು, ಇಲ್ಲ ಶನೇಶ್ವರನ ಗುಡಿ ಆಗಿರಬೇಕು. ಇದೆರಡು ಸಂಬಂಧಿತವಾದ ಬೇರೆ ಗುಡಿಗಳಾದರೂ ಬರ್ತದೆ, ಬೇರೆದಕ್ಕೆ ಬರೋದಿಲ್ಲ. ಇಂತಹ ಗುಡಿಗಳಲ್ಲಿ ಶನೇಶ್ವರ ಶಾಂತಿಯನ್ನು ಮತ್ತು ಮಂದಮಾಂಗಲ್ಯ ಶಾಂತಿ ಹೋಮವನ್ನು, ಎರಡು ಕೂಡ ಶಾಂತಿ ಹೋಮಗಳು ಉಂಟು. ಈ ಶಾಂತಿ ಹೋಮಗಳನ್ನು ಆಚರಣೆ ಮಾಡಿ ಅದನ್ನು ಶನೇಶ್ವರನಿಗೆ ಸಮರ್ಪಣೆ ಮಾಡಬೇಕು. ಅರ್ಥಾತ್ ಶಿವನಿಗೆ, ಶನೇಶ್ವರನಿಗೆ ಮತ್ತು ಶಿವನಿಗೆ ಇದನ್ನು ಸಮರ್ಪಣೆ ಮಾಡುವುದರಿಂದ ಈ ವಿಷಯಕ್ಕೆ ಸಂಬಂಧಪಟ್ಟು ಮಂದಮಾಂಗಲ್ಯ ದೋಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ ಅನ್ನುವಂಥದ್ದು ಪರಿಹಾರವಾಗುತ್ತೆ ಮತ್ತು ವಿವಾಹ ಅಂತಕ್ಕಂಥದ್ದು ಸಿದ್ಧಿಯಾಗತ್ತೆ. ಶನೇಶ್ವರನ ಯೋಗ್ಯವಾಗಿರ್ತಕ್ಕಂಥ ಶಾಂತಿ ಹೋಮವನ್ನು ಮಾಡೋದರಿಂದ ಕೂಡ ಅವರಿಗೆ ಬಂದಿರಬಹುದಾಗಿರ್ತಕ್ಕಂಥ ಯಾವ್ಯಾವ ವಿಭಾಗ ಹೇಳಿದ್ನಲ್ಲ, ವಾಹನ ಪತನ ಇರಬಹುದು, ಅಧಿಕಾರ ಪ್ರಾಪ್ತಿ ಇರ್ಬೋದು, ಕಾರಾಗಾರ ಸಾಧ್ಯತೆ ಇರ್ಬೋದು, ಬಂಧನ ಸಾಧ್ಯತೆ ಇರ್ಬೋದು, ವಾಹನ ನಷ್ಟದ್ದಿರ್ಬೋದು ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಅಲ್ಲಿಯ ದರ್ಶನಾನಂತರ ಬಂದ ನಂತರದಲ್ಲಿ ಶನೇಶ್ವರ ಶಾಂತಿ ಸಂಬಂಧಪಟ್ಟಿರತಕ್ಕಂಥ ಶಾಂತಿ ಹೋಮಾದಿಗಳನ್ನು ಕೂಡ ಆಚರಣೆ ಮಾಡಿದ್ರಿಂದ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗ್ತದೆ. ಬಹಳ ವಿಶೇಷವಾದ ವಿಚಾರ ತಾವು ತಿಳಿಸ್ಕೊಟ್ಟಿದ್ದೀರಾ. ತುಂಬ ಸರಿ ಹೇಳೋರು ಇರ್ತಾರೆ, ನಾನು ಕೇಳಿದ್ದೀವಿ ಕೂಡ, ಪದೇ ಪದೇ ಆಕ್ಸಿಡೆಂಟ್ ಆಗ್ತದೆ ಅಥವಾ ಸುಮ್ಮನೆ ಬೀಳ್ತಾ ಇದ್ದೀವಿ ನಾವು, ಅವರೆಲ್ಲರಿಗೂ ಉತ್ತರ ಸಿಕ್ಕಿದೆ ಯಾವ ಕ್ಷೇತ್ರಕ್ಕೆ ಹೋಗಬೇಕು ಅಂತ. ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿದೆ, ಆದರೆ ಸ್ವಲ್ಪ ಮಟ್ಟಿಗೆ ಬೇಸರ ಕೂಡ ಇದೆ. ಯಾಕೆಂದರೆ ಸ್ವಲ್ಪ ದಿವಸದಿಂದ ಅಂದರೆ ಸುಮಾರು ಒಂದು 6-8 ತಿಂಗಳಿಂದ 11ನೇ ಮಾನೆ ಅಂದರೆ ಲಾಭರಾಶಿಯಲ್ಲಿದ್ದಂತಹ ಗುರು ಇವತ್ತು ವ್ಯಯ ಸ್ಥಿತಿಗೆ ಬರ್ತಿದ್ದಾನೆ. ಸ್ವಲ್ಪ ಬೇಸರದ ದಿನ ಕೂಡ ಹೌದು. ದೈವ ಬಲ ನಷ್ಟವಾಗ್ತಕ್ಕಂಥ ಒಂದು ಕಾಲ. ವ್ಯಯಾಧಿಪತಿ ರಾಶಿಯಲ್ಲಿದ್ದಾನೆ. ಇವತ್ತೊಂದು ದಿನ ಸ್ವಲ್ಪ ಸಮಾಧಾನದಲ್ಲಿ ಇದ್ದುಕೊಳ್ಳಿ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನೀವು ನಂಬಿದಂತಹ ಗುರುವನ್ನು ಸದಾಕಾಲ ಸ್ಮರಣೆ ಮಾಡಿ. ಗ್ರಹಚಾರವಶಾತ್ ನಿಮಗೆ ಗುರುಬಲ ಅನ್ನೋದು ಹೊರಟು ಹೋಗಬಹುದು, ಆದರೂ ನಿಮ್ಮ ಮನಸ್ಸಿನಲ್ಲಿ ಗುರುವಿನೆಡೆಗೆ ತಾದಾತ್ಮ್ಯತೆ ಶ್ರದ್ಧಾಭಕ್ತಿಗಳು ಇದ್ದ ಪಕ್ಷದಲ್ಲಿ ಆ ಗ್ರಹಗತಿಯಿಂದ ಬಂದಿರತಕ್ಕಂಥ ಗುರುಬಲ ನಷ್ಟವಾದರೆ ಯಾವ ಹಾನಿಯೂ ಇಲ್ಲ. ನಮ್ಮಲ್ಲಿ ಸಮರ್ಪಣಾ ಭಾವ ಅಂತಕ್ಕಂಥದ್ದು, ದೈವಶಕ್ತಿಗೆ ಗುರುಶಕ್ತಿಗೆ ನಮ್ಮನ್ನು ನಾವು ಒಪ್ಪಿಸ್ಕೊಳ್ತೇವೆ ಅಂತಕ್ಕಂಥದ್ದು ಸರಿಯಾದ ವ್ಯವಸ್ಥಿತವಾದ ನೆಟ್ಟಿಗೆ ಅಂದರೆ ವ್ಯವಸ್ಥಿತವಾದ ರೀತಿಯಲ್ಲಿ ಇದೆ ಅಂತ ಹೇಳಾದರೆ ಖಂಡಿತವಾಗಲೂ ದೊಡ್ಡ ಮಟ್ಟದ ಸಮಸ್ಯೆ ಅಂತಕ್ಕಂಥದ್ದು ಬರೋದಿಲ್ಲ. ಆದರೂ ಮನಸ್ಸಿಗೆ ಒಂದು ಸಮಾಧಾನ ಅಂತ ಬೇಕಲ್ಲ, ಅದಕ್ಕಾಗಿ ನೀವು ನಂಬುವ ಗುರುಪೀಠಕ್ಕೆ
ಪರಂಪರಾನುಗತವಾಗಿ ಬಂದಿರತಕ್ಕಂಥ ಸನ್ಯಾಸ ಪರಂಪರೆ, ವಿಶೇಷವಾಗಿ ಸನ್ಯಾಸ ಪರಂಪರೆ ಇರತಕ್ಕಂಥ ನೀವು ನಂಬುವ ಒಂದು ಗುರುಪೀಠಕ್ಕೆ ನೀವು ಹೋಗಿ ನಿಮ್ಮನ್ನು ನೀವು ಅಲ್ಲಿಗೆ ಒಪ್ಪಿಸಿ ಅನುಗ್ರಹ ಪಡ್ಕೊಂಡು ಬನ್ನಿ. ಇದರಿಂದಾಗಿ ಎಂಥದ್ದೇ ಗುರುಬಲ ಇಲ್ಲದೇ ಇದ್ದರೂ ಕೂಡ ಅನುಗ್ರಹದಿಂದ ಪ್ರಾಪ್ತಿಯಾಗತ್ತೆ. ಕಾರಣ ಏನು ಅಂತಂದರೆ ಋಷೀಣಾಂ ಪುನರಾದ್ಯಾನಾಂ ವಾಚಮರ್ಥೋನುಧಾವತಿ. ಅಂದರೆ ಶ್ರೇಷ್ಠರು, ಸಾಧುಗಳು, ಸತ್ಪುರುಷರು, ತಪಸ್ವಿಗಳು ಹೇಳಿದ್ದನ್ನು ಪ್ರಕೃತಿಯೂ ಕೂಡ ಪಾಲನೆ ಮಾಡ್ತದೆ ಅಂತ ಅದರ ಅರ್ಥ. ಹಾಗಾಗಿ ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿಂದು ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಇವತ್ತಿನ ದಿನ ಮಧ್ಯಾಹ್ನದ ನಂತರ ಉತ್ತರ ನಕ್ಷತ್ರ ಕನ್ಯಾ ರಾಶಿಗೆ ಪ್ರವೇಶ ಯಾವಾಗ ಚಂದ್ರಂದು ಆಗ್ತದೆ, ಆ ನಂತರದಲ್ಲಿ ಇನ್ನಷ್ಟು ಉತ್ತಮವಾದಂಥ ಒಂದು ಫಲ ಕೂಡ ಸಿಕ್ಕತ್ತೆ. ಅರ್ಥಾತ್ ಏನು ಅಂತಂದರೆ ಇವತ್ತಿನ ದಿನ ಅಂತಕ್ಕಂಥದ್ದು ಚೆನ್ನಾಗಿದೆ. ವ್ಯಯಭಾವದಲ್ಲಿದ್ದಂತಹ ಚಂದ್ರ ಕೇತುವಿನ ಜೊತೆಯಲ್ಲಿರೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾನೆ, ಸಾಲಬಾಧೆಯನ್ನು ದೂರ ಮಾಡ್ತಾನೆ, ದುಷ್ಟರ ಸಹವಾಸವನ್ನು ದೂರ ಮಾಡ್ತಾನೆ, ಕೆಟ್ಟ ಜನರ ದೃಷ್ಟಿಯಿಂದ ಬಚಾವ್ ಮಾಡ್ತಾನೆ, ಹೀಗೆಲ್ಲವನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಧೈರ್ಯವನ್ನು ಹೆಚ್ಚು ಮಾಡ್ತಾನೆ. ಕಾರಣ ತೃತೀಯಾಧಿಪತಿಯಾದ ಮಂಗಳ ಕೂಡ ಶುಭ ಸ್ಥಿತಿಯಲ್ಲಿ ರವಿಯೊಂದಿಗೆ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಳ್ಳೆಯ ಯೋಗ ಇವತ್ತು. ಹಾಗಾಗಿ ಕನ್ಯಾ ರಾಶಿಯವರಿಗೆ ಎಷ್ಟೋ ಸಮಸ್ಯೆಗಳಿಂದ ಇವತ್ತು ಪರಿಹಾರ ಕೂಡ ಸಿಕ್ಕಬಹುದು. 11ನೇ ರಾಶಿಗೆ ಗುರು ಬರ್ತಕ್ಕಂಥದ್ದು ಸಪ್ತಮ ಸ್ಥಾನಾಧಿಪತಿ. ಯಾರು ಕನ್ಯಾ ರಾಶಿಯವರು ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನದಲ್ಲಿಟ್ಕೊಂಡು ಅನೇಕ ಕಾಲದಿಂದ ಸೋಲ್ತಾ ಇದ್ದೀರಿ, ಆ ಮಂಗಳ ಕಾರ್ಯ ಅಂತಕ್ಕಂಥದ್ದು ಒದಗಿ ಬರ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ್ತಿಲ್ಲ, ವಿವಾಹವೇ ಸಿದ್ಧವಾಗುತ್ತಿಲ್ಲ ಅಂತಕ್ಕಂಥ ಸ್ಥಿತಿಯಲ್ಲಿ ಇರುವವರಿಗೆ ಕೂಡ ಒಂದು ಒಳ್ಳೆಯ ಸೂಚನೆ, ಒಳ್ಳೆಯ ಸುದ್ದಿಗಳು ಕೂಡ ಸಿಗುವ ಕಾಲ ಬಂದಿದೆ. ಪ್ರಯತ್ನವನ್ನು ಮಾಡುವುದರ ಜೊತೆಗೆ ನೀವು ಭದ್ರಕಾಳಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಭದ್ರಕಾಳಿ ಆ ನವಶಕ್ತಿಗಳು ಅಥವಾ ದಶಮಹಾವಿದ್ಯಾ ಅನ್ನುವಂಥದ್ರಲ್ಲಿ ಮೊಟ್ಟ ಮೊದಲನೆಯ ದೇವಿಯೇ ಕಾಳಿ. ಕಾಳಿ, ತಾರಾ, ಬಾಲ, ತ್ರಿಪುರ ಸುಂದರಿ, ಭೈರವಿ, ಭುವನೇಶ್ವರಿ ಹೇಳಲ್ಲ ಬರುತ್ತೆ. ಅದರಲ್ಲಿ ಮೊದಲನೆಯ ದೇವಿ ಕಾಳಿ. ಕಾಳಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಕೂಡ ನಿಮಗೆ ಪ್ರಗತಿ ಅಂತಕ್ಕಂಥದ್ದು ಕಂಡು ಬರುತ್ತೆ. ಒಳ್ಳೆಯದಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚಂದ್ರನ ಸ್ಥಿತಿ ಉತ್ತಮವಾಗಿರ್ತಕ್ಕಂಥದ್ದಾದ್ದರಿಂದ ಲಾಭಾಧಿಪತಿಯಾಗಿರ್ತಕ್ಕಂಥ ರವಿ ರಾಶಿಗೆ ಬಂದು ನೀಚನಾಗಿದ್ದಾನೆ. ಸಪ್ತಮಾಧಿಪತ್ಯದ ಮಂಗಳನ ಜೊತೆಯಲ್ಲಿರ್ತಕ್ಕಂಥದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಯಾರಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟು ಸಪ್ತಮಂ ದ್ಯೂನಮಸ್ತಂಚ ದ್ಯೂತಂಚ ಮದನಸ್ಮರಹ ಅಂತ ಹೇಳುತ್ತೆ, ಕಾಮಸ್ಥಾನ ಅಂತ ಹೇಳುತ್ತೆ. ಬೇಡದೇ ಇದ್ದಂತಹ ಕೆಲವು ತಪ್ಪು ಹೆಜ್ಜೆಗಳನ್ನು ಇಟ್ಟಿರ್ತಕ್ಕಂಥವರಿಗೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ಅನ್ವಯಿಸ್ತಕ್ಕಂಥದ್ದು. ಕಾರಣ ಏನು ಅಂದರೆ, ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಈಗ ಮತ್ತೆ ಪುನಃ 12ನೇ ಭಾವಕ್ಕೆ ಬಂದಿರತಕ್ಕಂಥ ಉಚ್ಚರಾಶಾಧಿಪತಿಯಾದ ನಪುಂಸಕ ಗ್ರಹನಾಗಿರ್ತಕ್ಕಂಥ ಬುಧನ ಜೊತೆಯಲ್ಲಿರ್ತಕ್ಕಂಥದ್ದು. ಹಾಗಾಗಿ ನಪುಂಸಕ ಗ್ರಹದ ಜೊತೆ ಸ್ತ್ರೀ ಗ್ರಹ ಇದ್ದಾಗ ಸ್ತ್ರೀ ಅಂತ ತಗೊಳ್ಬೇಕು, ನಪುಂಸಕ ಗ್ರಹದ ಜೊತೆ ಪುರುಷ ಗ್ರಹ ಇದ್ದಾಗ ಪುರುಷ ಅಂತ ತಗೊಳ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಇಲ್ಲಿ ನಪುಂಸಕ ಗ್ರಹದ ಜೊತೆಯಲ್ಲಿ ಸ್ತ್ರೀ ಗ್ರಹವಾದ ಶುಕ್ರ ನೀಚ ಸ್ಥಿತಿಯಲ್ಲಿ ಇರೋದರಿಂದ ಬಹಳ ಎಚ್ಚರಿಕೆ ಬೇಕು. ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಕೆಲವು ತಪ್ಪುಗಳಿಂದ ಗರ್ಭಕೋಶಕ್ಕೆ ಬಹಳ ದೊಡ್ಡ ಮಟ್ಟದ ಪೆಟ್ಟಾಗುವಂಥ ಲಕ್ಷಣ ಕಾಣ್ತಿದೆ. ಕಾರಣ ನಿಮ್ಮ ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹು ಕ್ರೂರವಾಗಿರತಕ್ಕಂಥ ದೃಷ್ಟಿಯನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಸಂದರ್ಭ ಕಾರಣ ಚಂದ್ರ ಅಲ್ಲಿರೋದ್ರಿಂದ ಸೋಮ ಓಷಧೀನಾಮಧಿಪತಿ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ಯಾವುದೋ ಕಾರಣದಿಂದ ನೀವು ನಿಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟು ತಪ್ಪು ಹೆಜ್ಜೆಯನ್ನು ಇಟ್ಟು ಮಾತ್ರ ಔಷಧಿ ಇತ್ಯಾದಿಗಳನ್ನೇನಾದರೂ ತಗೊಂಡಿದ್ದಲ್ಲಿ ಪರಿಣಾಮವಾಗಿ ಘೋರವಾಗಿರತಕ್ಕಂಥ ಸಂಕಟ ಮುಂದೆ ನಿಮಗೆ ಬರೋದಿದೆ ಅಂತ ಲೆಕ್ಕ. ಎಚ್ಚರಿಕೆ ವಹಿಸ್ಕೊಳ್ಳಿ ಈ ವಿಷಯದಲ್ಲಿ. ಯಾಕೆಂದರೆ ಒಂದು ಸಣ್ಣ ಕಿಡಿ ಕೂಡ ಹುಲ್ಲು ಬಣವೆ ಮೇಲೆ ಬಿದ್ದರೆ ಪೂರ್ತಿ ಎಷ್ಟೇ ದೊಡ್ಡ ಬಣವೆ ಆಗಿದ್ರೂ ಸಣ್ಣ ಕಿಡಿ ಇಡೀ ಬಣವೆಯನ್ನು ಸುಟ್ಟು ಬೂದಿ ಮಾಡಿ ಹಾಕುವಷ್ಟು ಸಾಮರ್ಥ್ಯ ಇರುತ್ತೆ. ಹಾಗಾಗಿ ಯೋಚನೆ ಮಾಡಿ ವ್ಯವಹಾರ ಮಾಡ್ತಕ್ಕಂಥದ್ದು ಸೂಕ್ತ. ಇನ್ನು ಪಂಚಮ ಸ್ಥಾನದಲ್ಲಿರ್ತಕ್ಕಂಥ ರಾಹುದೋಷ ನಿವೃತ್ತಿಗಾಗಿ ಮತ್ತು ನಿಮ್ಮ ಪ್ರಮಾದಗಳ ಪರಿಮಾರ್ಜನೆಗೋಸ್ಕರವಾಗಿ ನೀವು ಇವತ್ತು ಶನೈಶ್ಚರನ ದರ್ಶನ ಮಾಡಿ ಆ ಒಂದು ಅವನಲ್ಲಿ ಅಪರಾಧ ಕ್ಷಮಾಪಣೆಯನ್ನು ಮಾಡಿ ಬಂದು ನಿತ್ಯ, ಅರ್ಥಾತ್ ಪ್ರತಿ ಶುಕ್ರವಾರ, ನಿಮ್ಮ ರಾಶಿಯಾಧಿಪತಿ ಶುಕ್ರ ಆಗಿರೋದ್ರಿಂದ ಪ್ರತಿ ಶುಕ್ರವಾರದ ದಿನ ನೀವು ಗೋಪೂಜೆಯನ್ನು
ಕಪಿಲ ಧೇನು ಅಂದರೆ ಸ್ವಲ್ಪ ಕೆಂಬಣ್ಣದ ಹಸು ಬರ್ತದೆಯಲ್ಲ, ಆ ಹಸುವನ್ನು ಸೇವೆ ಮಾಡುವುದರಿಂದ ಸಾಕಷ್ಟು ಅನುಗ್ರಹ ಅಂತಕ್ಕಂಥದ್ದಾಗತ್ತೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕಾರಣ ಭಾಗ್ಯಾಧಿಪತಿಯಾಗಿ ಲಾಭಸ್ಥಿತಿಗೆ ಬರ್ತಾ ಇರತಕ್ಕಂಥ ಚಂದ್ರ ಭಾಗ್ಯೋದಯವಾಗ್ತಕ್ಕಂಥ ಕಾಲ ಮತ್ತು ಭಾಗ್ಯಕ್ಕೆ ಗುರುವಿನ ಪ್ರವೇಶ ಆಗ್ತಕ್ಕಂಥ ಕಾಲ. ಉತ್ತಮವಾದಂಥ ಫಲರೂಪವಾಗಿ ದೈವ ಬಲ ಪ್ರಾಪ್ತಿಯಾಗತ್ತೆ, ಭಾಗ್ಯ ಪ್ರಾಪ್ತಿ ಆಗ್ತಕ್ಕಂಥ ಒಂದು ಕಾಲ. ತಂದೆಯಿಂದ ಅನುಗ್ರಹವಾಗ್ತಕ್ಕಂಥದ್ದು ಅಥವಾ ತಂದೆಯ ಸ್ಥಾನದಲ್ಲಿ ತಾಯಿಯಿಂದ ಅನುಗ್ರಹವಾಗ್ತಕ್ಕಂಥದ್ದು, ಮೊದಲಾಗಿರ್ತಕ್ಕಂಥ ಪ್ರಾಪ್ತಿ. ಕಾರಣ ಏನು ಅಂದರೆ 4ನೇ ರಾಶಿಗೆ ದೃಷ್ಟಿ ಅಂತಕ್ಕಂಥದ್ದು ಉಂಟು. ಹಾಗಾಗಿ ಭೂಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ಪೂರ್ವ ಪುಣ್ಯಸ್ಥಾನಕ್ಕೆ ಗುರುವಿನ ದೃಷ್ಟಿ ಬರೋದರಿಂದ ಸಾಕಷ್ಟು ಹೊಸ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ, ರಾಶಿಗೆ ಗುರು ದೃಷ್ಟಿ ಬರೋದ್ರಿಂದ ಪೂರ್ಣ ಬಲಿಷ್ಠ ಸ್ಥಿತಿ ಆಗಿರತಕ್ಕಂಥ ಒಂದು ದೈವ ಬಲ ಆಗುತ್ತೆ. ಅನೇಕ ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗಲಿಕ್ಕೆ ಸಂಪೂರ್ಣ ಅವಕಾಶ ಉಂಟು. ಆದರೆ ಇದಕ್ಕೆ ಪೂರ್ವಭಾವಿಯಾಗಿ ತ್ರಿಕೋಣದಲ್ಲಿರ್ತಕ್ಕಂಥ ಗುರು, ಶನಿ ಮತ್ತು ಚಂದ್ರ ಇತ್ಯಾದಿ ನೋಡಿಕೊಂಡು ಇದಕ್ಕೆ ಸಂದರ್ಭೋಚಿತವಾಗಿ ದತ್ತಾತ್ರೇಯರನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಇಲ್ಲಿ ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ 2 ಯೋಗಗಳಿದೆ ಈ ಜಾತಕದಲ್ಲಿ. ಏನಂತಂದರೆ, ಈ ಜಾತಕದಲ್ಲಿ ಪಂಚಮ ಸ್ಥಾನಕ್ಕೆ ಸಂಬಂಧಪಟ್ಟು ನಪುಂಸಕ ಗ್ರಹಗಳ ದೃಷ್ಟಿ ಉಂಟು. ಅರ್ಥಾತ್ ಏನಪ್ಪ ಅಂತಂದರೆ, ಜಾತಕದಲ್ಲಿ ಪಂಚಮ ಸ್ಥಾನ, ಪಂಚಮಂ ತನಯೋ ಮಂತ್ರಿ ಅಂತ ಹೇಳುತ್ತೆ. ತನಯ ಅಂತಂದರೆ ಮಕ್ಕಳು ಅಂತ ಅರ್ಥ. ಮಕ್ಕಳ ಸಂಬಂಧಿತವಾಗಿರ್ತಕ್ಕಂತಹ ರಾಶಿಯನ್ನು 5ನೆಯ ಮನೆಯನ್ನು ಹೇಳ್ತೇವೆ ನಾವು. ಇದಕ್ಕೆ ಸಂಬಂಧಪಟ್ಟು ನಪುಂಸಕ ಸೂಚಕ ಗ್ರಹಗಳ ದೃಷ್ಟಿಯುತಿ ಅಥವಾ ಯೋಗ ಅಂತಕ್ಕಂಥದ್ದು ಕಾಣಿಸುತ್ತೆ. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಿಚಾರ ಏನಿದೆ, ನಾನಿಲ್ಲಿ ಹೇಳಬೇಕಾಗಿದೆ. ಏನಂತಂದರೆ, ನಿಮಗೆ ಸಂತತಿಯ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂದರೆ ಕೇವಲ ಗಂಡ ಪ್ರಶ್ನೆ ಕೇಳಿ ತನ್ನ ಜಾತಕವನ್ನು ಕಳಿಸಿದರೆ ಸಾಧ್ಯ ಇಲ್ಲ. ಯಾಕೆಂದರೆ ತಪ್ಪಾಗಿ ಭಾವಿಸಬೇಡಿ, ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡುವಂಥ ವಿಚಾರ ಅಲ್ವಲ್ಲ ಸಂತತಿ. ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಪಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಫಲ ಅದು. ಆ ಒಂದು ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತಂದರೆ ಕೇವಲ ಗಂಡನ ಜಾತಕವನ್ನು ನೋಡಿದ್ರಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೇವಲ ಹೆಂಡತಿಯ ಜಾತಕವನ್ನು ನೋಡಿ ಕೂಡ ಸಂತತಿಯನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಬ್ಬರಿಗೂ ಸಪ್ತಮ ಭಾವವನ್ನು ನೋಡಿದಾಗ ಗೊತ್ತಾಗ್ತದೆ, ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಈಗ ನಾವು ನೋಡ್ತಕ್ಕಂಥದ್ದು ನೀವು ಯಾರು, ಏನು, ಎತ್ತ, ಎಲ್ಲಿ, ಏನು ನಮ್ಗೆ ಗೊತ್ತಿಲ್ಲ. ಇದೇ ಪ್ರಶ್ನೆಯನ್ನು ಎದುರಿಗೆ ಬಂದು ಕೂತಾಗ ನಾವು ಜಾತಕವನ್ನು ನೋಡಿದಾಗ ಜಾತಕದ ಮುಖಾಂತರವಾಗಿ ನಮ್ಮ ಎದುರುಗಡೆ ನೀವು ಕೂತಿರ್ತೀರಿ, ನಿಮ್ಮ ಲಕ್ಷಣಗಳು ನಮಗೆ ಜಾತಕದಲ್ಲಿ ಗೊತ್ತಾಗತ್ತೆ. ಆ ಸಂದರ್ಭದಲ್ಲಿ ಅದಕ್ಕೆ ಅನುಗುಣವಾಗಿದ್ದಂಥ ರೀತಿಯಲ್ಲಿ ನಾವು ನೋಡಬಹುದು. ಆದರೆ ಇಲ್ಲಿ ಯಾರು ನೀವು ಏನು ಎತ್ತ ಏನು ಗೊತ್ತಿಲ್ಲದೆ ಕೇವಲ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮನ್ನು ಇಟ್ಕೊಂಡು ನಿಮ್ಮ ಜಾತಕವನ್ನು ಹಾಕ್ಕೊಂಡು ನಿಮ್ಮ ಒಬ್ಬರ ಜಾತಕದ ಆಧಾರದ ಮೇಲೆ ನಿಮ್ಮ ಪತ್ನಿಯ ಜಾತಕವನ್ನು ಅಂದಾಜು ಮಾಡಿ ಅನಲೈಸ್ ಮಾಡೋದು, ಇದೆಲ್ಲ ಆಗದೇ ಇರುವಂಥದ್ದು. ಈ ನಾಟಕಗಳನ್ನೆಲ್ಲ ನಾವು ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರಿಗೂ ಕೂಡ ನಾನು ಹೇಳೋದಿಷ್ಟೇ, ಸಂತತಿ ವಿಷಯವಾಗಿ, ಮುಖ್ಯವಾಗಿ ಸಂತತಿ ವಿಷಯವಾಗಿ ನೀವೇನಾದರೂ ಪ್ರಶ್ನೆ ಕೇಳ್ತಕ್ಕಂಥದ್ದಿದ್ದ ಪಕ್ಷದಲ್ಲಿ ಆದಷ್ಟು ಗಂಡ ಹೆಂಡತಿ ಇಬ್ಬರ ಪೂರ್ಣ ವಿವರಗಳು ಬೇಕು. ಹುಟ್ಟಿದ ವಿಷಯ ಸಂಬಂಧಪಟ್ಟು ಹುಟ್ಟಿದ ದಿನಾಂಕ, ತಿಂಗಳು, ವರ್ಷ, ದಿನ ಮತ್ತು ಸಮಯ, ಇದಿಷ್ಟು ಕೂಡ ಸ್ಪಷ್ಟವಾಗಿದ್ದ ಪಕ್ಷದಲ್ಲಿ ಒಳ್ಳೆಯದು. ಅದು ಇಲ್ಲ ಅಂದರೆ ನಾವು ಕವಡೆ ಪ್ರಶ್ನೆಯನ್ನು ಅಥವಾ ತಾಂಬೂಲ ಪ್ರಶ್ನೆಯನ್ನು ಈ ಮುಖಾಂತರವಾಗಿರ್ತಕ್ಕಂಥ ರೀತಿಯಲ್ಲಿ ಹೋಗಬೇಕೇ ಹೊರತು ಜಾತಕ ಕುಂಡಲಿಯ ತೀರ್ಮಾನ ಮಾಡ್ತಕ್ಕಂಥದ್ದು ಸರಿಯಾಗೋದಿಲ್ಲ. ಆದರೂ ಜಾತಕದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅನಲೈಸ್ ಮಾಡಿ ಹೇಳೋದಾದರೆ ಸ್ವಲ್ಪ ನಪುಂಸಕ ಸ್ಥಿತಿಯ ಫಲಗಳು, ಗ್ರಹಗಳ ಒಂದು ಸ್ಥಿತಿ ಅಂತಕ್ಕಂಥದ್ದು ಜಾತಕದಲ್ಲಿ ಕಾಣುತ್ತೆ. ಹಾಗಾಗಿ ಈ ವಿಷಯಕ್ಕೆ ಸ್ವಲ್ಪ ದೀರ್ಘವಾದ ಮತ್ತು ಸರಿಯಾದ ಆಳವಾದ ವಿಮರ್ಶೆ ಮತ್ತು ಸಮಾಲೋಚನೆ ಮಾಡಿದ ನಂತರದಲ್ಲಿ ತೀರ್ಮಾನ ಮಾಡಬಹುದೇ ಹೊರತು ಇಲ್ಲಿದ್ರೆ ಹೇಳೋದು ಕಷ್ಟ. ಆದರೂ ಸಾಂಕೇತಿಕವಾಗಿ ಒಂದು ಪರಿಹಾರವನ್ನು ತಿಳಿಸ್ತೇನೆ ನಾನು. ಸಾಧ್ಯವಾದಷ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಔಷಧೋಪಚಾರವನ್ನು ಮಾಡಿ ಡಾಕ್ಟರ್ ಮುಖಾಂತರ ಚಿಕಿತ್ಸೆಯನ್ನು ತಗೊಳ್ಬೇಕಾಗತ್ತೆ ನೀವು ನಾಗೇಂದ್ರ ಅವರು ಜಾತಕದ ಪ್ರಕಾರ. ಯಾಕೆಂದರೆ ಕೊರತೆ ಸ್ವಲ್ಪ ಜಾತಕದ ಪ್ರಕಾರ ನಿಮ್ಮಲ್ಲಿ ಉಂಟು. ನಿಮ್ಮ ಶ್ರೀಮತಿಯವರಲ್ಲಿ ಇರಬಹುದು, ನಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಜಾತಕದಲ್ಲಂತೂ ಉಂಟು. ಔಷಧೋಪಚಾರ ಬೇಕು. ಸಂತಾನ ಗೋಪಾಲಕೃಷ್ಣ ಜಪ 10,000 ಸಂಖ್ಯೆಯಲ್ಲಿ ಮಾಡಿ 1,000 ಸಂಖ್ಯೆಯಲ್ಲಿ ಅದಕ್ಕೆ ಹೋಮ ಸಂಪಾತ ಕ್ರಮದಲ್ಲಿ ಮಾಡಿ ಪ್ರಸಾದ ಸ್ವೀಕಾರಾದಿಗಳನ್ನು ಮಾಡಿದಾಗ
ಸಂತಾನ ಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ಉಂಟಾಗ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ನಾಗೇಂದ್ರ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸೋದಕ್ಕಾಗಿ. ಈ ಮುಖೇನ ನಾವೆಲ್ಲರಲ್ಲಿ ವಿನಂತಿ ಏನು ಮಾಡ್ತೀವಿ ಅಂದರೆ, ಸಂತಾನದ ಕುರಿತಾಗಿ ಏನಾದರೂ ಕೇಳಬೇಕಂತ ಹೇಳಿದ್ರೆ ಗಂಡ ಮತ್ತು ಹೆಂಡತಿ ಇಬ್ಬರ ಒಂದು ಹುಟ್ಟಿದ ದಿನಾಂಕ ಮತ್ತು ಹುಟ್ಟಿದ ಸಮಯವನ್ನು ದಯಮಾಡಿ ಕಳಿಸ್ಕೊಡಿ. ಇನ್ನು ಏನಾದರೂ ಪ್ರಶ್ನೆ ಇದ್ದರೆ ಕೆಳಗಡೆ ಕಾಣಿಸ್ತಿರುವಂಥ ವಾಟ್ಸಪ್ ನಂಬರ್ಗೆ ದಯಮಾಡಿ ಮೆಸೇಜ್ ಕಳಿಸಿ. ಅದರ ಜೊತೆಗೆ ಪತ್ರದ ಮುಖೇನ, ಇಮೇಲ್ ID ಮುಖೇನ ಯಾವ ಕಡೆಯಿಂದಾದರೂ ನೀವು ನಮಗೆ ಪ್ರಶ್ನೆಯನ್ನು ಕಳಿಸಬಹುದು ಅಂತ ಹೇಳ್ತಾ, NKR TV ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವಾಗ ಬೇಕಾದರೂ ನೀವು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗುರುಗಳೇ, ಕೊನೆಯ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಚೆನ್ನಾಗಿರ್ತಕ್ಕಂಥದ್ದು ಮತ್ತು ಧನುರಾಶಿಯವರಿಗೆ ಗುರು ಬಲ ಅಂತಕ್ಕಂಥದ್ದು ಹೋಗ್ತಾ ಇದೆ ಕೂಡ. ಯಾಕೆಂದರೆ ಅಷ್ಟಮ ರಾಶಿಯಲ್ಲಿ ಉಚ್ಚನಾಗಿ ಬರ್ತಾನೆ. ಅಷ್ಟಮ ರಾಶಿಯಲ್ಲಿ ಉಚ್ಚನಾಗಿ ಬಂದರೆ ಒಂದು ಸ್ವಲ್ಪ ಲಾಭವೂ ಕೂಡ ಇದೆ. ಹೇಗೆ ಅಂತಂದರೆ ಧನಸ್ಥಾನಕ್ಕೆ ದೃಷ್ಟಿಯನ್ನು ಕೊಡ್ತಾನೆ. ಆದರೆ ಸ್ವಲ್ಪ ಎಚ್ಚರಿಕೆ ಬೇಕು, ಅಡ್ಡದಾರಿಗೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಅಷ್ಟಮದಿಂದ ಧನಸ್ಥಾನಕ್ಕೆ ಉಚ್ಚಸ್ಥಿತಿಯ ಗುರು ದೃಷ್ಟಿ ಕೊಟ್ಟರೆ ನೀಚ ರೀತಿಯಿಂದ, ಅಂದರೆ ಅಡ್ಡದಾರಿಯಿಂದ, ಅಂದರೆ ಸರಿಯಲ್ಲದ, ಗೊತ್ತಾಯ್ತಲ್ಲ, ಇಲ್ಲೀಗಲ್ ಅಂತ ಹೇಳ್ತಾರಲ್ಲ, ಆ ಮಾರ್ಗದಿಂದ ಸಂಪಾದನೆ ಮಾಡಲಿಕ್ಕೆ ಹೋಗ್ತಕ್ಕಂಥ ಒಂದು ಸ್ವಭಾವವಾಗಿ ಕಾಣಿಸುತ್ತೆ. ಅದು ಅಪಾಯಕಾರಿ. ಲಕ್ಷ್ಮಿಯ ವಾಹನ 2, ಒಂದು ಗೂಬೆ ಮತ್ತೊಂದು ಆನೆ ಅಂತ ಹೇಳ್ತಾರೆ. ಧನಲಕ್ಷ್ಮಿಯ ವಾಹನ. ಧನಲಕ್ಷ್ಮಿಯ ಒಂದು ವಾಹನದಲ್ಲಿ ಆನೆ ಮೇಲೆ ಬರ್ತಕ್ಕಂಥ ಧನಲಕ್ಷ್ಮಿ ಹೇಗೆ ಅಂತಂದರೆ, ಅವಳು ರುಜು ಮಾರ್ಗದಿಂದ, ರೈಟ್ ಪಾತ್, ಸರಿಯಾದ ಯೋಗ್ಯವಾದ ದಾರಿಯಿಂದ ಬರ್ತಕ್ಕಂಥವಳು ಅಂತ. ಗೂಬೆ ಮೇಲೆ ಕೂತು ಬರೋದು ಅಂತಂದರೆ ಬ್ಲ್ಯಾಕ್. ಗೂಬೆ ಸಂಚಾರ ಯಾವಾಗ? ರಾತ್ರಿ ಹೊತ್ತು ಜಾಗೃತವಾಗಿರ್ತಕ್ಕಂಥ ನಿಶಾಚರಿ ಪ್ರಾಣಿ. ಹಾಗಾಗಿ ಆ ರಾತ್ರಿ ಹೊತ್ತು ಬರ್ತಕ್ಕಂಥ ಕಪ್ಪು ಧನ ಅಂತ ಅರ್ಥ, ಬ್ಲ್ಯಾಕ್ ಮನಿ ಅಂತ ಅರ್ಥ ಆಗುತ್ತೆ. ಅದು ಅಪಾಯಕ್ಕೆ ದಾರಿ ಆಗುತ್ತೆ. ಯೋಚನೆ ಮಾಡಿ. ಹಾಗಾಗಿ ಎಲ್ಲ ಪ್ರತಿದಿನವೂ ಭಾನುವಾರ ಆಗಿರೋದಿಲ್ಲ, ಎವ್ರಿಡೇ ನಾಟ್ ಸಂಡೇ ಅಂತಾರಲ್ಲ ಹಾಗೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಜೊತೆಯಲ್ಲಿ ಆದಷ್ಟು ರುಜು ಮಾರ್ಗದಲ್ಲಿರುವ ಪ್ರಯತ್ನ ಮಾಡಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಭಾಗ್ಯಸ್ಥಿತಿಗೆ ಬರ್ತಕ್ಕಂತಹ ಚಂದ್ರ ಭಾಗ್ಯದಲ್ಲಿ ಉತ್ತಮವಾದಂಥ ಗ್ರಹ ಯೋಗ ಕೂಡ ಪ್ರಾಪ್ತಿಯಾಗ್ತಾ ಇದೆ. ಅಲ್ಲಿಗೆ ಬುಧ ಬಂದಿದ್ದಾನೆ, ಶುಕ್ರ ಇದ್ದಾನೆ, ಚಂದ್ರ ಬಂದು ಸೇರ್ತಿದ್ದಾನೆ, ಗುರು ಕೂಡ ಮಕರ ರಾಶಿಗೆ ಸಪ್ತಮಕ್ಕೆ ಬರ್ತಿದ್ದಾನೆ. ಇದೆಲ್ಲ ಒಳ್ಳೆ ಯೋಗಗಳು ಕೂಡ ಹೌದು. ಹಾಗಾಗಿ ಮಕರ ರಾಶಿಯವರು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಹೊಂದುವ ಅವಕಾಶ ಉಂಟು. ವ್ಯಾಪಾರ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಲಾಭಾಂಶಗಳನ್ನು ಕೂಡ ನೋಡಲಿಕ್ಕೆ ಅವಕಾಶ ಉಂಟು. ಭೂಮಿ ಮೊದಲಾದಂಥ ವ್ಯವಹಾರಗಳಲ್ಲಿ ದೊಡ್ಡ ಮಟ್ಟದ ಲಾಭವಾಗಬಹುದು. ವಿಶೇಷವಾಗಿ ರಿಯಲ್ ಎಸ್ಟೇಟ್ನವರು, ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡ್ತಕ್ಕಂಥವರು, ಭೂ ಸಂಬಂಧ ವ್ಯವಹಾರ, ಸಿಮೆಂಟ್, ಗಾರೆ ಇತ್ಯಾದಿ ಕೆಲಸ, ಅಂದರೆ ಕನ್ಸ್ಟ್ರಕ್ಷನ್ ಲೈನ್ನಲ್ಲಿರ್ತಕ್ಕಂಥವ್ರಿಗೆ ಕೂಡ ಸಾಕಷ್ಟು ವೃದ್ಧಿಯನ್ನು ಕಾಣಲಿಕ್ಕೆ ಅವಕಾಶಗಳು ಉಂಟು. ಪ್ರಯತ್ನ ಮಾಡಿ. ಇದರ ಜೊತೆಯಲ್ಲಿ ಸಾಧ್ಯವಾದರೆ ದತ್ತಾತ್ರೇಯರ ಕ್ಷೇತ್ರ ದರ್ಶನವನ್ನು ಮಾಡಿ ಉತ್ತಮವಾದಂಥ ಇನ್ನಷ್ಟು ಫಲಗಳನ್ನು ನೋಡ್ಬೋದಾಗಿರುತ್ತೆ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರು ಮಾತ್ರವೇ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಕಾರಣ ಏನು ಅಂದರೆ, ನಿಮ್ಮ ಅಷ್ಟಮ ಭಾವದಲ್ಲಿ ಶುಕ್ರ ಮತ್ತು ಬುಧರು ಒಟ್ಟಾಗಿದ್ದಾರೆ, ರಾಶಿಯಲ್ಲಿ ರಾಹು ಇದ್ದಾನೆ. ಹಾಗಾಗಿ ಯಾರು ನಿಮ್ಮನ್ನು, ಅಂದರೆ ವ್ಯಾವಹಾರಿಕವಾಗಿ ನಿಮ್ಮನ್ನು ಸಮಾಪ್ತಿ ಮಾಡಬೇಕು, ಯಾರು ನಿಮ್ಮ ಪರಮ ಶತ್ರುಗಳು ನಿಮ್ಮನ್ನು ಸೋಲಿಸಲೇಬೇಕು ಅಂತ ತೀರ್ಮಾನ ಮಾಡಿ ಹಠಕಟ್ಟಿದಿತ್ತಿದ್ದ ಪಕ್ಷದಲ್ಲಿ ನಿಮಗೆ ಪೆಟ್ಟು ಹೊಡಿಲಿಕ್ಕೆ ಅನೇಕ ಕಡೆಗಳಿಂದ ಸಿದ್ಧತೆಗಳು ನಡೀತಿದ್ದರೆ ಯಾವುದೋ ಒಂದು ಕಡೆಯಿಂದ ಅಂತೂ ಪೆಟ್ಟು ಬಿದ್ದೇ ಬೀಳುತ್ತದೆ. ಕಾರಣ ಧನಸ್ಥಾನದಲ್ಲಿ ಇರ್ತಕ್ಕಂಥ ಶನಿ ಅಷ್ಟಮದಲ್ಲಿರ್ತಕ್ಕಂಥ ಗ್ರಹಗಳ ಮುಖಾಂತರವಾಗಿ ಪೆಟ್ಟನ್ನು ಹಾಕಿಸ್ತಾನೆ. ಕಾರಣ ಅವನು ವ್ಯಯಾಧಿಪತಿ. ಆದರೆ ವ್ಯಯಕ್ಕೆ ಗುರುವಿನ ದೃಷ್ಟಿ ಇರುವುದರಿಂದ ನೀವು ಸ್ವಲ್ಪ ಮನಸ್ಸು ಮಾಡಿ ಹಿರಿಯರ ಆಶೀರ್ವಾದವನ್ನು, ಗುರು ಅಂದರೆ ದೇವತಾ ಅನುಗ್ರಹವನ್ನು ಪಡ್ಕೊಂಡ ಪಕ್ಷದಲ್ಲಿ, ಅದರಲ್ಲೂ ಯಾವುದಾದ್ರೂ ಕ್ರೂರ ದೇವತೆಯನ್ನು ರಕ್ಷಣಾ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದರೆ, ಅದರಲ್ಲೂ ನಿಮಗೆ ನಾವೇನಾದ್ರು ಸೂಚಿಸಬೇಕು ಅನ್ನುವಂಥ ಅಪೇಕ್ಷೆ ಇದ್ದರೆ, ಸೂಚಿಸುವುದಾದರೆ ದಶಮಹಾವಿದ್ಯಾ ಅನ್ನುವಂಥ ಒಂದು ಸ್ವರೂಪದಲ್ಲಿ ಅಥವಾ ದೇವತಾರಾಧನೆಯ ಒಂದು ಕ್ರಮ ಅದು.
ದಶಮಹಾವಿದ್ಯಾದಲ್ಲಿ ಒಂದು ದೇವತೆ ಬರ್ತದೆ, ಆಕೆಯನ್ನು ಚಿನ್ನಮಸ್ತ ಅಂತ ಕರೀತಾರೆ ಅಥವಾ ಚಿನ್ನಮಸ್ತಕ ಅಂತ ಕೂಡ ಹೇಳ್ತಾರೆ. ಆ ಚಿನ್ನಮಸ್ತಕ ದೇವಿಯ ಸ್ವರೂಪವನ್ನು ನೀವು ಆಗಾಗ ಉಪಾಸನೆ ಮಾಡ್ತಾ ಬಂದ ಪಕ್ಷದಲ್ಲಿ ದೊಡ್ಡ ಮಟ್ಟದ ಅಪಾಯವೇನಾದರೂ ಆಗುವಂಥದ್ದಿದ್ದರೆ, ಶತ್ರುಗಳಿಂದ ನಿಮಗೆ ದೊಡ್ಡ ಮಟ್ಟದ ಸಮಸ್ಯೆ ಬರ್ತಕ್ಕಂಥ ಲಕ್ಷಣಗಳಿದ್ದರೆ ಆ ಚಿನ್ನಮಸ್ತಕ ದೇವಿಯ ಉಪಾಸನೆಯಿಂದ ಆ ಒಂದು ನಿಮ್ಮ ಸಂರಕ್ಷಣೆ ಅಂತಕ್ಕಂಥದ್ದು ಆಗ್ತದೆ. ಪ್ರಯತ್ನ ಮಾಡಿ, ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶಿಗೆ ಷಷ್ಠಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ಅಷ್ಟಮಕ್ಕೆ ಬಂದು ನೀಚನಾಗ್ತಾ ಇರತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಶುಭ ಸ್ಥಿತಿಯಲ್ಲಿದ್ದರೂ ನೀಚನಾಗಿರುವುದರಿಂದ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆ ಏನಾದರೂ ಇದ್ದರೆ ಈಗ ಇಲ್ಲಿ ಸ್ವಲ್ಪ ತೀವ್ರವಾಗ್ತಕ್ಕಂಥ ಲಕ್ಷಣ ಉಂಟು. ಗುರುವಿನ ಬಲ ಇದೆ, ಗುರುವಿನ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ. ಕ್ರಮೇಣ ಈ ಹಿಂದೆ ಎಲ್ಲೆಲ್ಲಿ ಯಾವ ಯಾವ ವಿಭಾಗದಲ್ಲಿ ನಿಮಗೆ ಅಪಮಾನವಾಗಿತ್ತು, ಯಾವ ಯಾವ ವಿಭಾಗದಲ್ಲಿ ನಿಮಗೆ ಸೋಲಾಗಿತ್ತು, ಯಾವ ಯಾವ ವಿಭಾಗದಲ್ಲಿ ನಿಮಗೆ ಹಿನ್ನಡೆಯಾಗಿತ್ತು, ಯಾವ ಯಾವ ವಿಭಾಗದಲ್ಲಿ ನಿಮಗೆ ಬೇಸರ ದುಃಖವಾಗಿತ್ತು, ಇದೆಲ್ಲದಕ್ಕೂ ಸಹ ಔಷಧೋಪಚಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಕಾರಣ ಏನು ಅಂತಂದರೆ, ನಿಮ್ಮ ರಾಶಿಗೆ ಪಂಚಮಕ್ಕೆ ಗುರು ಇರತಕ್ಕಂಥದ್ದಷ್ಟೇ ಅಲ್ಲ, ನಿಮ್ಮ ಷಷ್ಠಾಧಿಪತಿ ಆಗಿರತಕ್ಕಂಥ ಸೂರ್ಯ ಅಷ್ಟಮಕ್ಕೆ ಹೋಗಿ ದ್ವಿತೀಯಕ್ಕೆ ದೃಷ್ಟಿ ಧನವನ್ನು ಪ್ರಾಪ್ತಿ ಮಾಡಿಕೊಡ್ತಕ್ಕಂಥ ಒಂದು ಯೋಗ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಅಧಿಕಾರ ಪ್ರಾಪ್ತಿ, ಧನ ಪ್ರಾಪ್ತಿ, ಈ ಎರಡು ಯೋಗಗಳ ಜೊತೆಯಲ್ಲಿ ದೈವ ಬಲ ಪ್ರಾಪ್ತಿ, ಈ ಮೂರನೇ ಯೋಗ ಕೂಡ ಬಂದಿದೆ. ಹಾಗಾಗಿ ಈ ಮೂರು ಯೋಗಗಳು ಇರೋದರಿಂದ ಈ ಎಲ್ಲ ವಿಭಾಗದಲ್ಲಿ ಆದ ನಷ್ಟಗಳು ಪುನಃ ತುಂಬಿಕೊಂಡು ನಿಮಗೆ ಒಂದು ಸ್ವಲ್ಪ ಸಮಾಧಾನದ ದಿನ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವ ಎಲ್ಲ ಅವಕಾಶಗಳು ಉಂಟು. ಇದಕ್ಕೆ ಸರಿಯಾಗಿ ನೀವು ರುದ್ರಾರಾಧನೆಯನ್ನು ಮಾಡಬೇಕು. ರುದ್ರ ಅಂತಂದರೆ ಸ್ವರೂಪ ಹೇಗಿರ್ತದೆ ಅಂತಂದರೆ, ನಟರಾಜನ ಸ್ವರೂಪವನ್ನು ನೋಡಿರ್ತೀರಿ. ಆ ನಟರಾಜನ ಒಂದು ಘೋರವಾದ ಒಂದು ರೂಪ ಏನಪ್ಪ ಅಂದರೆ, ತಲೆ ಕೂದಲನ್ನೆಲ್ಲ ಕಿತ್ತು ಹಾಡಿಕೊಂಡು ಗಜಾಜಿನಂ ಶೋಣಿತ ಬಿಂದು ವರ್ಷಿಚ ಅಂತ ಹೇಳ್ತಾರೆ. ಅಂದರೆ ಆನೆಯ ಚರ್ಮವನ್ನು ಸುತ್ತುಕೊಂಡು ತಲೆ ಕೂದಲನ್ನೆಲ್ಲ ಕೆದರ್ಕೊಂಡು ನಟರಾಜ ಭಂಗಿಯಲ್ಲಿ ನರ್ತನವನ್ನು ಮಾಡ್ತಾ ಗಂಗಾವತರಣಕ್ಕಾಗಿ ನಿಂತಹ ರುದ್ರರೂಪಕ್ಕೆ ನಾವು ಆ ಒಂದು ಪದವನ್ನು ಬಳಸ್ತೇವೆ. ಹಾಗಾಗಿ ಗಂಗಾವತರಣದ ಗಂಗಾಧರನ ರುದ್ರರೂಪವನ್ನು ಉಪಾಸನೆ ಮಾಡುವುದರಿಂದ ಸಾಕಷ್ಟು ಉತ್ತಮವಾದಂಥ ಫಲ ಪ್ರಾಪ್ತಿಯಾಗತ್ತೆ. ಶುಭವಾಗಲಿ. ಗುರುಗಳೇ, ಇವತ್ತು ಕೂಡ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಮತ್ತೆ ಸೋಮವಾರದ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹೋಗಿ ಬರೋದಾ? ನಮಸ್ಕಾರ.